ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಧನ ಕನಕ ಸಮೃದ್ಧಿ ಇಲ್ಲದೆ ಇದ್ರು ಹೃದಯ ಶ್ರೀಮಂತಿಕೆ ಇದ್ರೆ ಧನ ಕನಕ ಇರುವಷ್ಟೇ ಸಂತೋಷ ನಮಗಾಗತ್ತೆ. ಉತ್ತರ ಕರ್ನಾಟಕದ ಕಡೆ ಧರ್ಮ ರಥಯಾತ್ರೆ ನಂದು ಹೊರಟಿದೆ ಅಂದ್ರೆ ಪ್ರತಿಯೊಬ್ಬ ತಾಯಂದ್ರು ಸಹಿತ ಕಾತುರತೆಯಿಂದ ಈ ನಿಮ್ಮ ಮನೆ ಮಗನನ್ನ ಬರಮಾಡಿಕೊಳ್ಳುವಂತಹ ರೀತಿ ನಾನು ಬರ್ತಾ ಮಾರ್ಗ ಮಧ್ಯದಲ್ಲಿ ನೋಡ್ಕೊಂಡು ಬಂದೆ. ತಾಯಂದರನ್ನ ಕರೆಸಿ ಅವರಿಂದ ಒಂದು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಮಾಡುವಂತ ಒಂದು ವಿಶೇಷವಾದಂತ ಶೀರ್ಷಿಕೆಯನ್ನು ತಂದಿರತಕ್ಕಂತಹದ್ದು ಬೀಳಿಗೆಯ ಇಲ್ಲಿನ ಮಹಾಜನತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಾಮ್ನಾಂ ಸಾಷ್ಟ ಸಹಸ್ರಂ ಚ ಬ್ರೂಹಿ ಗಾರ್ಗ್ಯ ಮಹಾಮತೆ ಮಹಾಲಕ್ಷ್ಮ್ಯಾಃ ಮಹಾದೇವ್ಯಾಃ ಭುಕ್ತಿ ಮುಕ್ತ್ಯರ್ಥ ಸಿದ್ಧಯೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಅನುಗ್ರಹ, ಗುರುಗಳ ಮಾರ್ಗದರ್ಶನ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಈ ಒಂದು ಸಾಲಿನಲ್ಲಿ ಎಂತಹ ಅರ್ಥ ಇದೆ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಮನುಷ್ಯ ಎಂತಹ ದುರ್ಗಮ ಪರಿಸ್ಥಿತಿನಲ್ಲಿದ್ರೂ ಕೂಡ ಗುರುವಿನ ಮಾರ್ಗದರ್ಶನ ಹೊಂದಿದ್ರೆ ಆ ದುರ್ಗಮ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಆಚೆ ಬರಲಿಕ್ಕೆ ಒಂದು ವ್ಯವಸ್ಥೆ, ಒಂದು ದಾರಿಯನ್ನು ನಾವು ಕಂಡುಕೊಳ್ಬೋದು. ಗುರುವಿನ ಮಾರ್ಗದರ್ಶನ ಇಲ್ಲ ಅಂದರೆ, ಗುರುಗಳ ಅನುಗ್ರಹ ನಮಗಿಲ್ಲ ಅಂದರೆ ನಾವು ಸಾಕಷ್ಟು ಕಷ್ಟ ನಷ್ಟ, ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳು, ಸಂಕಷ್ಟದಲ್ಲಿ ಸಿಲುಕಿಕೊಂಡು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಏನು ಅಂದ್ಕೊಂಡ್ಬಿಟ್ಟಿದ್ದೇವೆ, ನಮ್ಮಲ್ಲಿರ್ತಕ್ಕಂಥ ಜ್ಞಾನಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಶಕ್ತಿಯಿಂದನೇ ನಾವೆಲ್ಲರೂ ಕೂಡ ಆಚೆ ಬರ್ತೀವಿ ಎಂಬತಕ್ಕಂಥ ಮನಸ್ಥಿತಿಯಿಂದ ನಾವು ಆಚೆ ಬರ್ದಿರ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೇವೆ. ಹೌದು, ನಮ್ಮಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಸರಿಸಮ ಪ್ರಮಾಣವಾಗಿ ಉಪಯೋಗಿಸ್ಬೇಕು. ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಎಲ್ಲಿ ಉಪಯೋಗಿಸ್ಕೊಳ್ಬೇಕು, ಯಾವ ಸಮಯದಲ್ಲಿ ಉಪಯೋಗಿಸ್ಕೊಳ್ಬೇಕು ಎಂಬತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥವನೇ ಗುರು. ಅಂತಹ ಗುರುಗಳ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. 9 ಆಯಿತು, 10ನೇ ವರ್ಷಕ್ಕೂ ಇನ್ನೇನು ಅಲ್ಪ ಸ್ವಲ್ಪ ಪಾದಾರ್ಪಣೆ ಮಾಡಿಬಿಟ್ಟಿದ್ದೇವೆ ನಾವು. 10 ವರ್ಷಗಳಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಆನಂದ್ ಗುರುಜಿಯವರು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ ನಾಡಿನಲ್ಲಿರ್ತಕ್ಕಂಥ, ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ, ಹೊರದೇಶದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನರ ಮನಸ್ಥಿತಿಗಳನ್ನು ಸರಿ ಮಾಡಿ ಅವರ ಮನೋಕಾಮನೆಗಳ ಸಿದ್ಧಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾ ಇವತ್ತಿನ ದಿವಸ ಮೇರು ಪರ್ವತದ ಹಾಗೆ ನನ್ನ ತಂದೆಯವರು ನಿಂತಿದ್ದಾರೆ. ತಾವೆಲ್ಲರೂ ಕೂಡ ಪ್ರೀತಿಯಿಂದ ಹರಿಸಿ ಆರೈಸಿ ಪ್ರತಿನಿತ್ಯ ನಡೀತಾ ಇರತಕ್ಕಂಥ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆ ಒಂದು ಉಪಸ್ಥಿತಿ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇದರಲ್ಲಿ ಕಾರ್ಯಕ್ರಮದ ಒಳಗೆ ನಮ್ಮೆಲ್ಲರ ಉಪಸ್ಥಿತಿ ಅಂದರೆ ಕಾರ್ಯಕ್ರಮ ನಡೀತಕ್ಕಂಥ ಸಮಯದಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿ ತಮ್ಮ ಉಪಸ್ಥಿತಿಯೂ ಕೂಡ ಅಷ್ಟೇ ಮುಖ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ತಾವೆಲ್ಲರೂ ಕೂಡ ನಿಮ್ಮ ಪ್ರತಿನಿತ್ಯದ ದಿನಚರಿಯನ್ನು ನಡೆಸ್ತಾ ಇವತ್ತಿನ ದಿವಸ ಕೆಲವೊಂದಷ್ಟು ಮಾತುಗಳನ್ನು ಕೇಳಲಿಕ್ಕೆ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಒಂದು ಆನಂದ ಆಗುತ್ತೆ. ಏನಪ್ಪ ಗುರುಗಳೇ, ನಮ್ಮ ಮನೇಲಿ ಏನು ಕೆಲಸನಾದರೂ ಇರಲಿ, ಅಡುಗೆ ಮಾಡ್ತಾಯಿದ್ರೂ ಕೂಡ
ಟಿ ವಿ ಚಾನಲನ್ನು ಆನ್ ಮಾಡಿ ನಾವು ನಿಮ್ಮನ್ನು ನೋಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಸ್ವರವನ್ನು ಕೇಳಿಸ್ಕೊಳ್ತಾನೆ ಇರ್ತೀವಿ ಗುರುಗಳೇ. ಅದನ್ನು ಕೇಳಿಸ್ಕೊಳ್ತಾನೆ ನಾವು ಅಡುಗೆ ಕಾರ್ಯಕ್ರಮಗಳನ್ನೂ ಕೂಡ ಮುಂದುವರಿಸ್ತೀವಿ ಅಂತ ಹೆಣ್ಣು ಮಕ್ಕಳು ಹೇಳ್ತಾ ಇರ್ತಾರೆ. ಇನ್ನು ಗಂಡು ಮಕ್ಕಳು ಇವತ್ತಿನ ದಿವಸ ಅವ್ರೂ ಕೂಡ ಆಫೀಸ್ಗೆ ಹೋಗೋ ಒಂದು ಅಡಾವುಡಿನಲ್ಲಿ ಎಲ್ಲರೂ ಕೂಡ ರೆಡಿ ಆಗ್ತಾ ತಯಾರಿ ಆಗ್ತಾನೆ ಕೇಳಿಸ್ಕೊಳ್ತಾ ಇರ್ತಾರೆ. ಯಾಕೆ ಕೇಳಿಸ್ಕೊಳ್ತಾ ಇದ್ದಾರೆ ಎಂಬತಕ್ಕಂಥದ್ದೇ ಪ್ರಶ್ನೆ. ರಾಶಿಫಲ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ತಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಮಾತೂ ಕೂಡ ಅದೇ, ರಾಶಿಫಲ. ಆನಂದ್ ಗುರೂಜಿ ಅವರಿಂದ ನಾವು ಏನು ತಿಳ್ಕೊಳ್ತೀವೋ ಬಿಡ್ತೀವಪ್ಪ, ರಾಶಿಫಲ ತಿಳ್ಕೊಂಡಿಲ್ಲ ಅಂದರೆ ಅವತ್ತು ನಮ್ಮ ದಿನನೇ ಕಂಪ್ಲೀಟ್ ಆಗೋದಿಲ್ಲ. ಈ ಒಂದು ಮಾತನ್ನು ಕೇಳಲಿಕ್ಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಬಹಳ ಸಂತೋಷ ಆಗುತ್ತೆ. ನಮ್ಮ ತಂದೆಯವರ ಆ ಒಂದು ಬಾಯಲ್ಲಿ ಬರ್ತಕ್ಕಂಥ ರಾಶಿಫಲ ನಿಜಕ್ಕೂ ಅದನ್ನು ಕೇಳಬೇಕಾದ್ರೆ ಇವತ್ತಿನ ದಿವಸ ಬೇರೆಯವರು ಅಂತಲೇ ಹೇಳೋದಕ್ಕಿಂತ ಮನೆಯಲ್ಲಿ ನಾವೇ ಆ ರಾಶಿಫಲದ ಸಮಯ ಬಂದಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕ್ಷಣ ನಾವು ಅಲರ್ಟ್ ಆಗ್ತೀವಿ. ನಮ್ಮ ರಾಶಿ ಯಾವಾಗ ಬರುತ್ತಪ್ಪ. ಹೌದು, ಇದು ಸತ್ಯ. ಈಗ ಇವತ್ತಿನ ದಿವಸ ಮಕರ ಮತ್ತು ಕುಂಭರಾಶಿಯಲ್ಲಿ ಶನಿ ಅಧಿಪತಿ. ಮಕರ ಮತ್ತು ಕುಂಭಕ್ಕೆ ಬಂದರೆ ಗುರೂಜಿಯವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಇವತ್ತಿನ ದಿವಸ ಫಲಾಫಲಗಳು ಯಾವ ರೀತಿ ಇರುತ್ತೆ, ಶನಿ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಮಕರ ಮತ್ತು ಕುಂಭ, ಅದರಲ್ಲಿ ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರು ಕಾತುರದಿಂದ ಕಾಯ್ತಾ ಇರ್ತಾರೆ. ಯಾಕೆಂದರೆ ಕಡೆ ರಾಶಿ ಅವ್ರದ್ದೇ ಅಲ್ವಾ, ಸಮಯವೂ ಕೂಡ ಕಡೆಗೆ ಬಂದುಬಿಟ್ಟಿರುತ್ತೆ, ಅದಕ್ಕೋಸ್ಕರ ಹಾಗಾಗೋಗುತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ರಾಶಿಫಲವನ್ನು ಬೇಗ ಮುಂದುವರಿಸ್ತಾ ಇದ್ದೇವೆ. ಇನ್ನು ನೋಡಿ, ಬರೀ ನಂದೇ ಆಗೋಯ್ತು ಮಾತು, ಗುರುಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಗುರುಗಳೇ, ಆದರೆ ಗುರುಗಳು ನೀವು ಇನ್ನೂ ತೋರಿಸ್ತಾ ಇಲ್ಲ. ಯಾಕೆ? ಗುರುಗಳನ್ನು ತಾವು ತೋರಿಸ್ಬೇಕಲ್ವ, ಗುರುಗಳನ್ನು ಕಾರ್ಯಕ್ರಮಕ್ಕಿನ್ನ ಯಾಕೆ ಸ್ವಾಗತಿಸಿಲ್ಲ? ಹೌದು, ಯಾಕೆಂದರೆ ಗುರುವಾರ ಅಲ್ವಾ, ಗುರುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಇನ್ನು ತಡ ಮಾಡ್ತಕ್ಕಂಥದ್ದು ಬೇಡ, ದಿನವಿಶೇಷತೆಯನ್ನು ತಿಳ್ಕೊಳ್ಬೇಕು, ರಾಶಿಫಲವನ್ನು ಕೂಡ ರಾಶಿಫಲವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಸಮಯದ ಅಭಾವ ಸಾಕಷ್ಟು ಇದೆ, ತಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ. ಇನ್ನು ನಾವು ತಡ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವ್ರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅವಧೂತ ಪರಂಪರೆಯಲ್ಲಿರ್ತಕ್ಕಂತಹ ಗುರು ದತ್ತಾತ್ರೇಯರನ್ನು ಮನಸ್ಸಲ್ಲಿ ಪ್ರಾರ್ಥಿಸಿ, ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹ ನಾಡಿನ ಸಮಸ್ತರಿಗೂ ಇರಬೇಕು. ದತ್ತ ಮಹಾರಾಜರನ್ನು ನಾವು ಇವತ್ತಿನ ದಿವಸ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ಬಗ್ಗೆ ಎಲ್ಲರೂ ತಿಳ್ಕೊಳ್ತೀವಿ, ಅಲ್ಲಿ ಸ್ವಾಮಿಯ ದರ್ಶನ ಮಾಡ್ತೀವಿ. ಗಾಣಗಾಪುರ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ಗುರು ದತ್ತ ಮಹಾರಾಜರು ಯಾವುದೋ ಒಂದು ಅವತಾರ ರೂಪದಲ್ಲಿ ಬಂದು ಅವರ ಒಂದು ಬರ್ತಕ್ಕಂತಹ ರೀತಿ ಗೊತ್ತಾಗುವುದಿಲ್ಲ. ಇವತ್ತಿಗೂ ಸಹಿತ ಆದರೆ ಗುರು ದತ್ತಾತ್ರೇಯರ ಆ ಕ್ಷೇತ್ರಕ್ಕೆ ಬರ್ತಾರೆ, ಬಂದು ಅಲ್ಲಿರ್ತಕ್ಕಂಥ ಭಕ್ತರನ್ನು ಹರಿಸ್ತಾರೆ. ನಾನು ಎಂಬತಕ್ಕಂತಹ ಈ ಮದಮಾತ್ಸರ್ಯದಲ್ಲಿ ನಡೀತಕ್ಕಂಥವರಾದರೂ ಒಂದೆರಡು ಸರ್ತಿ ನೀವು ಗುರು ದತ್ತಾತ್ರೇಯರ ದರ್ಶನ ಮಾಡಿ ಬಂದರೆ ನಿಮ್ಮೊಳಗಿರ್ತಕ್ಕಂಥ ನಾನು ಎಂಬತಕ್ಕಂಥ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡ್ತಾನೆ ಭಗವಂತ. ಯಾವತ್ತು ವ್ಯಕ್ತಿ ನಾನು ಎಂಬತಕ್ಕಂತಹ ಆ ಮದಮಾತ್ಸರ್ಯದ ಆ ವಾಕ್ಯಗಳು ಮಾತಿರುತ್ತಲ್ಲ, ಅದು ಬೇಗ ಅದು ಸುಟ್ಟು ಕರಕಲಾಗಿಬಿಟ್ರೆ ಅದು ಸುಟ್ಟು ಭಸ್ಮವಾದರೆ ಅದಾದ ನಂತರ ಒಂದು ಸಂಪೂರ್ಣವಾದಂತಹ ಪೂರ್ಣ ಕುಂಭ ಅಂದರೆ ಅದು ತಪ್ಪಾಗೋದಿಲ್ಲ. ಏನೇ ಆದರೂ ನೊಂದು ಬೆಂದಿರತಕ್ಕಂಥವರಿಗೆ ಪರಿಹಾರವನ್ನು ಸೂಚನೆ ಮಾಡಬೇಕು. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶಿರಡಿ ಗ್ರಾಮ, ಶಿರಡಿಯಲ್ಲಿರ್ತಕ್ಕಂತಹ ಬಾಬರವರು ಹಾಗೇನೆ. ಅವರು ಯಾರೊಬ್ಬರನ್ನು ಬಂದರೆ ಯಾರೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಏನು ಬೇಕು ಏನು ಬೇಡ, ಜೊತೆಗೆ ನಿಮ್ಮ ಸಮಸ್ಯೆ ಏನು, ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಪರಿಹಾರವನ್ನು ಕಲ್ಪಿಸುವಂತಹ ಒಂದು ವಿಶೇಷವಾದ ಕ್ಷೇತ್ರ ಶಿರಡಿ ಗ್ರಾಮ. ಶಿರಡಿ ಸಾಯಿಬಾಬಾರವರನ್ನು ಗುರುವಾರ ಬಂತು ಅಂದರೆ ಎಲ್ಲೆಲ್ಲಿ ಬಾಬಾರವರ ಆಲಯ ಇದೆಯೋ ಅಲ್ಲೆಲ್ಲ ವಿಶೇಷವಾಗಿ ವಿಜೃಂಭಣೆಯಾಗಿ ಪೂಜೆ ಆಗುತ್ತೆ. ಬಾಬಾರವರ ಕ್ಷೇತ್ರ, ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿ ಕ್ಷೇತ್ರ, ದತ್ತಾತ್ರೇಯರ ಕ್ಷೇತ್ರ, ಹೀಗೆ ಗುರು ಪರಂಪರೆ ಇರತಕ್ಕಂತಹ ಗುರುವಿನ ವಿಶೇಷವಾದಂಥ ಸಾನ್ನಿಧ್ಯಗಳಲ್ಲಿ ಗುರುವಾರ ಬಂತೆಂದರೆ ಪ್ರತಿಯೊಂದು ಕಡೆಯೂ ಆನಂದದಾಯಕ. ಯಾಕೆಂದರೆ ಮುಂದೆ ಬೆಳಕು ಕಾಣದಿರತಕ್ಕಂಥವನು ಬೆಳಕಿನ ಕಿರಣಗಳನ್ನು ಹುಡುಕಿ ಹೋಗಬೇಕಾದಂಥ ಸ್ಥಳ ಗುರು ಸಾನ್ನಿಧ್ಯಕ್ಕೆ. ಅಂತಹ ಗುರುವಿನ ಅನುಗ್ರಹ ಎಲ್ಲರಿಗೂ ದಾರಿದೀಪ ಆಗಲಿ, ಒಳ್ಳೆಯದಾಗಲಿ. ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಕೊಟ್ಟಿರತಕ್ಕಂಥ ಹಣ ನಿಮ್ಮ ಜೋಳಿಗೆಗೆ ವಾಪಸ್ ಬರ್ತಾ ಇಲ್ಲ. ಈ ಒಂದು ವಿಶೇಷ ತಂತ್ರಸಾರ ತಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕೂಡ
ದೂರ ಮಾಡತಕ್ಕಂಥದ್ದಿದೆ. ಹುಣ್ಣಿಮೆಯ ವಿಶೇಷ ತಂತ್ರಸಾರದ ಜೊತೆಗೆ ಮಾತನಾಡತಕ್ಕಂಥ ವನಸರೆ ನೀಡತಕ್ಕಂಥ ಮಾರ್ಗದರ್ಶನದ ಮೂಲಕ ರಾಶಿಫಲ. ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಬೀಳ್ತಕ್ಕಂಥ ಪ್ರಭಾವವನ್ನ ದೂರ ಮಾಡಿಕೊಳ್ಳಿಕ್ಕೆ ಶಕ್ತಿಯುತವಾಗಿರತಕ್ಕಂಥ ತಂತ್ರಸಾರವನ್ನ ಇದೇ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇನ್ನ ಈಗ ತಾನೇ ತಾವೆಲ್ಲರೂ ಕೂಡ ನೋಡಿದ್ರಿ ಭಾನುವಾರ ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳನ್ನ. ನಿಜಕ್ಕೂ ಹೌದು, ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಬೀಳ್ತಕ್ಕಂಥ ಪ್ರಭಾವ ಈ ಒಂದು ಅಮಾವಾಸ್ಯೆ, ಪೌರ್ಣಮಿ, ಗ್ರಹಣ ಕಾಲ, ಇಂತಹ ಪರ್ವಕಾಲಗಳಲ್ಲಿ ಇವತ್ತಿನ ದಿವಸ ಸಾಕಷ್ಟು ಜನ ಪತ್ರವನ್ನು ಕೂಡ ಬರೆದಿದ್ದೀರಿ, ಕರೆಯನ್ನು ಮಾಡಿ ತಿಳಿಸ್ತಾ ಇರ್ತೀರಿ. ಗುರುಗಳೇ, ಇಂತಹ ಸಮಯದಲ್ಲಿ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು ಆಗುತ್ತೆ ಗುರುಗಳೇ. ಏನೋ ಒಂದು ರೀತಿ ವಿಚಿತ್ರ ರೀತಿಯಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದಿರುತ್ತೆ, ಅದರಿಂದ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಮತ್ತು ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ವಾಸ್ತುಗೃಹದಲ್ಲೂ ಕೂಡ ಒಂದಷ್ಟು ಬೇರೆ ರೀತಿ ಇರತಕ್ಕಂಥ ಆ ಲಕ್ಷಣಗಳು ನಮಗೆ ಎದುರಾಗ್ತಕ್ಕಂಥದ್ದಿರುತ್ತೆ. ಒಂದಷ್ಟು ಅನುಭವಗಳು ಕೂಡ ನಮ್ಗೆ ಎದುರಾಗ್ತಕ್ಕಂಥದ್ದಿರುತ್ತೆ ಗುರುಗಳೇ. ಹೌದು, ಇಂತಹ ಒಂದು ಸಮಸ್ಯೆಗಳಿಗೆ ಅಂತಾನೆ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನ ಇದೇ ಬರ್ತಕ್ಕಂಥ ಭಾನುವಾರ ಕೌರ ಹುಣ್ಣಿಮೆ ಎಂದು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹೌದು, ಈ ಭಾನುವಾರ ಕೌರ ಹುಣ್ಣಿಮೆ ಇರತಕ್ಕಂಥದ್ದಿದೆ. ಅದರಲ್ಲೂ ಬೆಳಗ್ಗೆ 8:56 ಅದರ ಮೋಕ್ಷ ಕಾಲ ಇದೆ. ಆ ಮೋಕ್ಷ ಕಾಲದ ಅವಧಿಯಲ್ಲೇ ಈ ಒಂದು ತಂತ್ರಸಾರವನ್ನ ಮಾಡತಕ್ಕಂಥದ್ದು. ಮೋಕ್ಷ ಕಾಲ ಮುಗಿದ ನಂತರ ಮಾಡಿದ್ರೆ ಈ ತಂತ್ರಸಾರ ಫಲಿಸ್ತಕ್ಕಂಥದ್ದಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಭಾನುವಾರದ ಕಾರ್ಯಕ್ರಮನ ತಪ್ಪದೇ ವೀಕ್ಷಿಸಿ. ಅದರ ಜೊತೆಗೆ ಮೊದಲನೇದಾಗಿ ತಂತ್ರಸಾರವನ್ನು ತಿಳಿಸಿದ್ದಾದ ನಂತರ ನಿನ್ನೆ ಹೇಳಿದ್ದೆ, ತಮ್ಮೆಲ್ಲರಿಗೂ ಕೂಡ ಈ ಬಾರಿ ಅದ್ಭುತವಾಗಿರ್ತಕ್ಕಂಥ ಒಂದು ಸರ್ಪ್ರೈಸ್ ಇದೆ ಅಂತಾನೆ ಹೇಳಿದೆ. ಏನಪ್ಪ? ಹೌದು, ಮಾತನಾಡ್ತಕ್ಕಂಥ ವನಸಿರಿಯ ಮೂಲಕ ರಾಶಿ ಫಲವನ್ನು ತಿಳಿಸ್ತಾ ಇದ್ದೀನಿ. ಅದು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡುತ್ತೋ ಅದರ ಅನುಗುಣವಾಗಿ ರಾಶಿ ಫಲವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಒಂದು ಹೊಸ ಪ್ರಯತ್ನವನ್ನು ಇದೇ ಬರ್ತಕ್ಕಂಥ ಭಾನುವಾರ ಕೌರ ಹುಣ್ಣಿಮೆ ಎಂದು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ತಪ್ಪದೆ ಮಾತನಾಡ್ತಕ್ಕಂಥ ವನಸಿರಿ ನೀಡತಕ್ಕಂಥ ಮಾರ್ಗದರ್ಶನ ಮೂಲಕ ತಿಳಿಸ್ತಾ ಇರತಕ್ಕಂಥ ರಾಶಿ ಫಲವನ್ನು ತಪ್ಪದೇ ವೀಕ್ಷಿಸಿ, ತಪ್ಪದೇ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಭಾನುವಾರ ತಂತ್ರಸಾರ ಅಂತ ಹೇಳಿದ್ದೇನೆ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕಲ್ವಾ. ಬಹಳ ಚುಟುಕಾಗಿರ್ತಕ್ಕಂಥದ್ದೇ, ಈಸಿಯಾಗಿರ್ತಕ್ಕಂಥದ್ದೇ, ಪ್ರತಿಯೊಬ್ಬರ ವಾಸ್ತುಗೃಹದ ಹತ್ರನೂ ಸಿಗ್ತಕ್ಕಂಥದ್ದೇ, ಆಮೇಲೆ ಮಾರುಕಟ್ಟೆಯಲ್ಲಿ ಈಸಿಯಾಗಿ ಸಿಗ್ತಕ್ಕಂಥದ್ದು, ಸುಲಭವಾಗಿ ಸಿಗ್ತಕ್ಕಂಥದ್ದೇ. ಏನಪ್ಪ? ಅಂಕೋಲ ಕಡ್ಡಿ, 4 ಅಂಕೋಲ ಕಡ್ಡಿಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತು ಬಿಳಿ ಸಾಸಿವೆ, ಮರಳ ಮಾತಂಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಕೂಡ ಏನು ದ್ರವ್ಯ ಇರುತ್ತೋ ಬಿಡುತ್ತೋ ಬಿಳಿ ಸಾಸಿವೆ, ಮರಳ ಮಾತಂಗಿಯನ್ನು ತಾವು ಇಟ್ಕೊಂಡೇ ಇರ್ತೀರಿ. ಯಾಕೆಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಂತ್ರಸಾರವನ್ನು ಅದರ ಅನುಗುಣವಾಗಿ ನಾವು ತಿಳಿಸ್ತಾ ಇರ್ತೀವಿ. ಆ ಒಂದು ವಿಚಾರವಾಗಿ ಬಿಳಿ ಸಾಸಿವೆ, ಮರಳ ಮಾತಂಗಿ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಮತ್ತು ಕೆಂಪು ಗುಲಗಂಜಿ ಒಂದು 4 ರಿಂದ 5 ಕಾಳು ಕೆಂಪು ಗುಲಗಂಜಿನ ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಕಾಳುಮೆಣಸು ಅಷ್ಟೇ, 1 ಹಿಡಿನೋ ಇಲ್ಲಾಂದ್ರೆ ಅರ್ಧ ಕೆಜಿನೋ 1 ಕೆಜಿನೋ ಅಲ್ಲ, ಒಂದು 4 ರಿಂದ 5 ಕಾಳು, ಅದನ್ನು ಕೂಡ 4 ರಿಂದ 5 ಕಾಳು ಸಾಕು. ಇನ್ನು ಜಾಕಾಯಿ 4 ಪೀಸ್ ಜಾಕಾಯಿ ತಗೊಳ್ಬೇಕು. 4 ಜಾಕಾಯಿನ ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಅದಾದ ಮೇಲೆ ಕೆಂಪು ವಸ್ತ್ರ, ಇದನ್ನು ತಾವೆಲ್ಲರೂ ಕೂಡ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ, ತಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಕೆಂಪು ವಸ್ತ್ರ 2 ಪೀಸ್ ಬೇಕಾಗಿದೆ. ಆದರೆ 2 ಪೀಸಿನಲ್ಲಿ ಒಂದು ನಿಮ್ಮ ಅಂಗೈಯಗಲ ಇದ್ರೆ ಸಾಕು, ಇಲ್ಲ ಒಂದು ಕರವಸ್ತ್ರ ಇದ್ರೆ ಸಾಕು, ಮತ್ತೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕೆಂಪು ವಸ್ತ್ರ. ಅದನ್ನ ಏನಕ್ಕೆ ಅಂತ ಕೂಡ ನಾನು ಹೇಳ್ತೀನಿ. 2 ಕೆಂಪು ವಸ್ತ್ರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಕೆಂಪು ದಾರ ನಾನು ಕಾರ್ಯಕ್ರಮದಲ್ಲಿ ಉಪಯೋಗಿಸಿರ್ತಕ್ಕಂಥ ದಾರವನ್ನು ಈಗಾಗಲೇ ತಾವು ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ರಿ. ಅದು ಒಂದು ರೀತಿ ಆದರೆ ಕೆಂಪು ದಾರ, ಆ ಒಂದು ರೀತಿ ಕೆಂಪು ದಾರ ನಿಮ್ಮ ಹತ್ರ ಇಲ್ಲ ಅಂದರೆ ಹಸಿ ದಾರದ ಉಂಡೆಯನ್ನು ಕೆಂಪು ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಕೂಡ ತಾವು ಉಪಯೋಗಿಸ್ಕೊಳ್ಬೋದು. ಯಾವುದೇ ರೀತಿ ದೋಷವಿಲ್ಲ. ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಇನ್ನು ಪೂಜಾ ಸಾಮಗ್ರಿ ಅರಿಶಿನ, ಕುಂಕುಮ, ಊದಿನ ಕಡ್ಡಿ ಮತ್ತು ಆರತಿ, ಇವಿಷ್ಟನ್ನು ಕೂಡ ಸಿದ್ಧಪಡಿಸಿಟ್ಕೊಂಡ್ಬಿಟ್ರೆ ಇದಿಷ್ಟರಲ್ಲೇ ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಈ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ, ಇದರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ರಾಶಿ ನಕ್ಷತ್ರ ಅನ್ನತಕ್ಕಂಥದ್ದು ಏನೂ ಇಲ್ಲ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥ ತಂತ್ರಸಾರ
ಇದೇ ಕೌರ ಹುಣ್ಣಿಮೆ ಅಂತ. ಯಾಕೆಂದರೆ ಅದ್ಭುತವಾಗಿರ್ತಕ್ಕಂಥ ಪರ್ವಕಾಲ ಅಂತಲೇ ಹೇಳ್ಬೋದು. ಈ ಕಾಲದಲ್ಲಿ ಈ ಒಂದು ತಂತ್ರಸಾರವನ್ನು ತಾವು ಮಾಡಿಕೊಂಡಿದ್ದೇ ಆದರೆ ನಿಜಕ್ಕೂ ಅಕ್ಷರಶಃ ಸಹ ಸತ್ಯ, ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈಗ ತಮಗೆ ಎದುರಾಗಿರ್ತಕ್ಕಂಥ ಎಲ್ಲ ಸಂಕಷ್ಟಗಳಿಂದ ದೂರ ಆಗಲಿಕ್ಕೆ ಬಹಳ ಈಸಿಯಾಗಿರ್ತಕ್ಕಂಥ ಸುಲಭ ಪರಿಹಾರ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಗಂಟನ್ನು ನಾನೇನು ತೋರಿಸಿದ್ದೇನೆ, ಆ ಒಂದು ಗಂಟನ್ನು ಇಡತಕ್ಕಂಥ ಸಮಯವೂ ಕೂಡ ಅಷ್ಟೇ ಸ್ಫುಟವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ತಾವು ಗಮನದಲ್ಲಿಟ್ಕೊಳ್ಳಿ. ಆ ಸಮಯ ಏನು ಅನ್ನೋದನ್ನು ನಾನು ಈಗ ಹೇಳೋದಿಲ್ಲ, ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕಲ್ವಾ, ರಾಶಿಫಲವನ್ನು ಕೂಡ ಪ್ರಾರಂಭವನ್ನು ಮಾಡಬೇಕಲ್ವಾ. ಈ ಸಾಮಗ್ರಿಗಳನ್ನು ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಪಂಚಾಂಗ ಶ್ರವಣ ಮಾಡಬೇಕು. ಪಂಚಾಂಗ ಶ್ರವಣ ದಿನ ವಿಶೇಷದ ಬಗ್ಗೆ ತಿಳಿಸ್ಕೊಡ್ತಾನೆ. ಹಾಂ ಗುರುಗಳೇ. ತಂತ್ರಸಾರ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಆಗಿಂದಾಗಲೇ ನಾವು ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ. ಯಾಕೆಂದರೆ ಒಂದೊಂದು ತಂತ್ರಗಳು ಒಂದೊಂದಿಷ್ಟು ಲಾಭವನ್ನು ಕೊಡುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡುತ್ತೆ. ಗುರುಗಳೇ, ಪಂಚಾಂಗ ಕೊಡಿ. ಇರಲಿ, ಪಂಚಾಂಗ ನಾನು ನೋಡ್ತೇನೆ, ನೀವು ನೋಡಬಾರ್ದು. ಅಲ್ಲ, ನಾನು ನೋಡೋದಿಲ್ಲ ಗುರುಗಳೇ. ಹೀಗೆ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಾನುವಾರದ ಈ ತಂತ್ರಸಾರ ಮಹತ್ತರವಾಗಿರ್ತಕ್ಕಂಥದ್ದು. ಭಾನುವಾರ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಈ ತಂತ್ರವನ್ನು ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ, ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ಮನೆಯಲ್ಲಿ ಅನ್ಯೋನ್ಯತೆ ಬರುತ್ತೆ. ಎಷ್ಟೋ ವಾಸ್ತುಗೃಹಗಳಲ್ಲಿ ಸಂಬಂಧಗಳು ಗಟ್ಟಿ ಇಲ್ಲದಂಥ ರೀತಿಯಲ್ಲಿದೆ, ಅಂತಹವರಿಗೆ ಅನುಕೂಲ ಆಗುತ್ತೆ. ವಿವಾಹ ಆಗದೇ ಇರತಕ್ಕಂಥ ವಧುವರರಿಗೆ, ವಧು ಮತ್ತು ವರ ಅರ್ಥ ಮಾಡ್ಕೊಳ್ಳಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಿಗಾದರೂ ಈ ಒಂದು ಮದುವೆಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಿದ್ದರೂ ಈ ತಂತ್ರದಲ್ಲಿ ಲಾಭ ಇದೆ. ಆದರೆ ಈ ತಂತ್ರಸಾರಕ್ಕೆ ಸ್ವಲ್ಪ ಸಾಮಗ್ರಿಗಳು ಸಾಕಷ್ಟೇ ಇದೆ. ಒಂದೊಂದು ತಂತ್ರ, ಒಂದೊಂದು ಯಂತ್ರ, ಒಂದೊಂದು ಬೀಜಾಕ್ಷರಿ ಮಂತ್ರ, ಅದರಲ್ಲಿ ಹೇಳುವಂಥ ಕ್ರಮ, ಒಂದಷ್ಟು ಬೇಕಾಗಿರೋ ಪದಾರ್ಥಗಳು ಸಾಕಷ್ಟು ಆಗಬಹುದು. ಇಲ್ಲಿ 4 ಅಂಕೋಲ ಕಡ್ಡಿ ಅಂತ ಹೇಳಿದ್ದಾರೆ. 4 ಅಂಕೋಲ ಕಡ್ಡಿ ಎಷ್ಟು ಪ್ರಮಾಣ ಇರಬೇಕು ಅನ್ನೋದು ಬಹಳ ಮುಖ್ಯ ಅಲ್ವಾ. ಯಾಕೆಂದರೆ ಅಂಕೋಲ ಕಡ್ಡಿ ಒಂದಷ್ಟು ಕಡೆ ಸಿಗುತ್ತೆ, ಒಂದಷ್ಟು ಕಡೆ ಸಿಗೋದಿಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಅಂಕೋಲ ಕಡ್ಡಿ ನೀವು ಒಂದು 6 ಇಂಚ್ ಕಡ್ಡಿ ತೊಗೊಂಡ್ರೆ ಅದನ್ನು 4 ಪೀಸ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ತಂತ್ರಕ್ಕೆ 3 ಇಂಚಷ್ಟು ಕಡ್ಡಿ ಮಾತ್ರ ಹೊಂದಿದ್ದರೆ ಸಾಕು. ಆದರೆ 4 ಭಾಗನೇ ಬೇಕು. ಯಾಕೆಂದರೆ ಇದು 4 ದಿಕ್ಕುಗಳಿಗೆ ಸಂಬಂಧಪಡ್ತಕ್ಕಂಥದ್ದು. 4 ದಿಕ್ಕಿಗೆ ಸಂಬಂಧಪಡುತ್ತೆ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯಕ್ಕೆ ಸಂಬಂಧಪಡುತ್ತೆ. ಅಂದರೆ ಈ ತಂತ್ರದಲ್ಲಿ ಒಂದೊಂದು ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಭೂಮಿಯ ಮಣ್ಣಿನ ಬಣ್ಣ ಯಾವುದಿರುತ್ತೆ, ಅದು ಕೆಂಪಿರುತ್ತೆ. ಅದಕ್ಕೆ ಆ ಕೆಂಪು ವಸ್ತ್ರ ಬೇಕಾಗತ್ತೆ. 4 ದಿಕ್ಕುಗಳು ವಾಸ್ತುಗೃಹದಲ್ಲಿ ಕೂತ್ಕೊಂಡಾಗ ಆ ದಿಕ್ಕುಗಳಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರ 4 ಅಂಕೋಲ ಕಡ್ಡಿ ಬೇಕಾಗತ್ತೆ. ಅಂಕೋಲ ಕಡ್ಡಿ ಅಂದರೆ ಅದು ಸಾಮಾನ್ಯವಾದಲ್ಲ. ಅಂಕೋಲ ವಾಸ್ತು ರಕ್ಷಣೆ ಮಾಡ್ತಕ್ಕಂಥದ್ದು, ಅಂಕೋಲ ಶತ್ರುಗಳನ್ನು ದೂರ ಮಾಡ್ತಕ್ಕಂಥದ್ದು, ಅಂಕೋಲ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದು. ಅದೇ ಅಂಕೋಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ತಂದು ತಾಯಿ ಮಹಾಲಕ್ಷ್ಮಿಯ ಕೃಪೆ ಆಗ್ತಕ್ಕಂಥದ್ದು. ಅದಕ್ಕೆ 4 ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ರೀತಿ 4 ಕಡ್ಡಿಗಳು ಬೇಕಾಗಿರ್ತಕ್ಕಂಥದ್ದು. ಹಾಗೆ ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು, ಪ್ರತಿಯೊಂದು ಬೇಕಾಗಿರುವಂಥ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಿ, ಹಾಗೆ ತಯಾರು ಮಾಡಿ. ಈ ಭಾನುವಾರದ ಹುಣ್ಣಿಮೆ ಬಹಳ ವಿಶೇಷವಾಗಿದೆ. ಈ ಹುಣ್ಣಿಮೆಯ ಭಾನುವಾರದ ಹುಣ್ಣಿಮೆಯ ಈ ತಂತ್ರಸಾರ ತಮ್ಮೆಲ್ಲರಿಗೂ ಯಶಸ್ಸು ತರುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಪಂಚಾಂಗ ಶ್ರವಣವನ್ನು ಮುಂದುವರಿಸಬೇಕು. ಖಂಡಿತ ಪಂಚಾಂಗ ತಲೆಗಿಟ್ಟೆ, ಕಾರಣ ಭಾನುವಾರದ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಭಾನುವಾರದ ಕಾರ್ಯಕ್ರಮ ಇನ್ನೂ ಒಂದಿದೆ. ಹಾಂ ಗುರುಗಳೇ. ಭಾನುವಾರದ ದಿವಸ ಮತ್ತೊಂದು ಕಾರ್ಯಕ್ರಮ, ಶ್ರೀ ಮಾರಿಯಮ್ಮ ರೇಣುಕಾ ದೇವಸ್ಥಾನ. ಶ್ರೀ ಮಾರಿಯಮ್ಮ ರೇಣುಕಾ ದೇವಸ್ಥಾನ ಇದು ಈ ಹಿಂದೆನೂ ನಾನು ಬಂದಿದ್ದೆ. ಈ ಹಿಂದೆನೂ ಅಲ್ಲಿ ಆ ತಾಯಿಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ. ಅಲ್ಲಿ ತಾಯಂದ್ರೆ ಕೇಳುವಂತಹ ಆ ನೇರ ಪ್ರಶ್ನೆ ಇತ್ತಲ್ಲ, ಆ ಚಿಂತನ ಮಂಥನ ಮಾತುಕತೆ. ಒಬ್ಬ ತಾಯಿ, ಒಬ್ಬ ಹೆಣ್ಣುಮಗಳು ಸಮಾಜದಲ್ಲಿ ತನಗಾಗುವಂತಹ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡದಂಥ ಸ್ಥಳ ಅದು. ಆದರೂ ಹೆಣ್ಣಿವತ್ತಿಗೂ ಶೋಷಣೆ ಒಳಗಾಗ್ತಾ ಇದ್ದಾಳೆ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಲೇಬೇಕು. ಯಾಕೆಂದರೆ ಹೆಣ್ಣು ಮನೆಯ ಕಣ್ಣು. ಎಲ್ಲರೂ ಹೆಣ್ಣುಮಕ್ಕಳನ್ನು ಆರಾಧಿಸ್ತೀವಿ, ಪೂಜ್ಯ ಭಾವನೆಯಲ್ಲಿ ನೋಡ್ತೀವಿ, ಎಲ್ಲವೂ ಸರಿಯೇ. ಅದರ ಮಧ್ಯದಲ್ಲಿ ಬೇರೊಂದು ತರಹ ನೋವುಗಳನ್ನೂ ಕೊಡ್ತಾ ಇರ್ತೀವಿ. ಆ ನೋವು ಆಗಬಾರ್ದು, ಅದರ ಬಗ್ಗೆ ಎಲ್ಲರ ಚಿಂತನೆ ಇರಬೇಕು. ಇರಲಿ. ಶ್ರೀ ಮಾರಿಯಮ್ಮ ರೇಣುಕಾ ದೇವಸ್ಥಾನ, 4ನೇ ಕ್ರಾಸ್, ಜೈ ಜವಾನ್ ನಗರ,
ಸುಬ್ಬಯ್ಯನ ಪಾಳ್ಯ. ಇಲ್ಲಿ ನಡೀತಿರ್ತಕ್ಕಂಥ 42ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ರಾಜಗೋಪುರದ ಕುಂಭಾಭಿಷೇಕ. ಈ ಕುಂಭಾಭಿಷೇಕ ಸಮಾರಂಭಕ್ಕೆ ಸರಿಸುಮಾರು 11 ಗಂಟೆ 30 ನಿಮಿಷ 11 ಗಂಟೆ 30 ನಿಮಿಷ ಸ್ವಲ್ಪ ಹಿಂದು ಮುಂದು ನಾನು ಬಂದು ಸೇರಿಕೊಳ್ತೇನೆ. ಯಾಕೆಂದರೆ ಅವತ್ತಿನ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಈ ಕುಂಭಾಭಿಷೇಕಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ಯಾಕೆಂದರೆ ರಾಜಗೋಪುರ, ವಿಮಾನ ಗೋಪುರ ಇದೆಲ್ಲವೂ ಬಹಳ ವಿಶೇಷವೇ. ಪುಟ್ಟದಾದಂಥ ಆಲಯಕ್ಕೆ ವಿಮಾನ ಗೋಪುರ ಅದ್ಧೂರಿಯಾಗಿತ್ತು. ಈಗ ವಿಶೇಷವಾಗಿರ್ತಕ್ಕಂಥ ರಾಜಗೋಪುರವನ್ನು ನಿರ್ಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ತಾವೆಲ್ಲರೂ ಬನ್ನಿ. ವಿಶೇಷವಾದ ಕಾರ್ಯಕ್ರಮವನ್ನು, ಭಗವತಿಯ ಸಾನ್ನಿಧ್ಯವನ್ನು ನಾವೆಲ್ಲರೂ ದರ್ಶನ ಮಾಡಿ ಬರೋಣ. ಇನ್ನು ಸಮಯ ಮುಂದೆ ಹೋಗ್ತಾ ಇದೆ, ಸಮಯವನ್ನು ಇನ್ನು ಜಾಸ್ತಿ ಮಾಡೋದು ಬೇಡ. ಮೊದಲು ಪಂಚಾಂಗ ಶ್ರವಣವನ್ನು ನೋಡೋಣ. ಹಾಗೆ ಭಾನುವಾರದ ಸಂಚಿಕೆ ಮಾತ್ರ ಅದ್ಧೂರಿತವಾಗಿರ್ತಕ್ಕಂಥದ್ದು. ಇನ್ನು ಶನಿವಾರ ಬೆಳಿಗ್ಗೆ ಕಾರ್ಯಕ್ರಮ ಅದು ಮತ್ತಷ್ಟು ಅದ್ಭುತವಾಗಿದೆ. ಕಾರ್ಯಕ್ರಮ ಆಗಿ ಸಾಕಷ್ಟು ದಿನವೇ ಆಯಿತು. ಯಾಕೆಂದರೆ ಸರ್ತಿ ಸಾಲಲ್ಲಿ ಒಂದಾದಂಥ ಒಂದು ಬರ್ತಾನೇ ಇದೆ ಕಾರ್ಯಕ್ರಮಗಳು. ಹಾಗಾಗಿ ಬೆಳಿಗ್ಗೆ ಕಾರ್ಯಕ್ರಮ ಆ ಭಾಗದ ನನ್ನ ಅಭಿಮಾನಿ ದೇವರುಗಳು ಯಾಕೋ ನಮ್ಮ ಕಾರ್ಯಕ್ರಮ ಪ್ರಸಾರ ಆಗಲಿಲ್ವಲ್ಲ ಅಂತಕ್ಕಂಥದ್ದು ಚಿಂತನೆಯಲ್ಲಿದ್ರಿ. ಅದು ಈ ಶನಿವಾರ ಆಗ್ತಾ ಇದೆ. ಈ ಶನಿವಾರ ಬೆಳಿಗ್ಗೆಯಲ್ಲಿ ನಡೆದಂತಹ ಅದ್ಭುತವಾದಂಥ ಕಾರ್ಯಕ್ರಮ ಮಹಾಲಕ್ಷ್ಮಿ ನಮೋಸ್ತುತೆ. ಆ ಭಾಗದ ತಾಯಂದರೆಲ್ಲರೂ ಸಹಿತ ಕೂತು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಅದರೊಳಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳಿದೆ. ಆ ವಿಚಾರವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಸರ್ವಮಂಗಳೇತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರಧಮೂರ್ತಯೇ ನಮೋ ನಮಃ. ಮಾತಾಡುವ ವನಸಿರಿಯಿಂದ ಅದ್ಭುತವಾದಂತಹ ರಾಶಿಫಲವನ್ನು, ಅಂದರೆ ಆ ವನಸಿರಿ ಅದು ತನ್ನ ನಡಿಗೆ ಹೇಗೆ ನಡೆಯುತ್ತೋ ಹಾಗೆ ಮನುಷ್ಯನ ಬದುಕು ಹಾಗಿರುತ್ತೆ. ಆ ನಡಿಗೆ ನಡೀತಕ್ಕಂಥದ್ದು ಅದು ಎಡಕ್ಕೆ ಚಲಿಸುತ್ತಾ, ಬಲಕ್ಕೆ ಚಲಿಸುತ್ತಾ, ಅಥವಾ ತನ್ನ ನೆತ್ತಿ ತಲೆ ಮೇಲೆತ್ತಿ ನಿಂತ್ಕೊಳ್ಳುತ್ತಾ ಅಥವಾ ತಲೆ ಬಗ್ಸುತ್ತಾ, ಅದನ್ನು ನೋಡಿಕೊಂಡು ಅದರ ಮೇಲೆ ಅವತ್ತಿನ ಗ್ರಹಸ್ಥಿತಿಗಳು ಸೂರ್ಯ, ಚಂದ್ರ, ರವಿ, ಗುರು ಮತ್ತು ಮುಖ್ಯವಾಗಿ ರಾಶಿಫಲದಲ್ಲಿ ತಿಳ್ಕೊಳ್ಳುವಂಥದ್ದು ಚಂದ್ರ ಯಾವ ಜಾಗದಲ್ಲಿದ್ದಾನೆ, ಯಾವ ಮನೆ ನೋಡುತ್ತಿದ್ದಾನೆ, ಎಷ್ಟೊತ್ತು ಹೇಗೆ ಚಲಿಸ್ತಾನೆ, ಅದು ಬಹಳ ಮುಖ್ಯ. ಚಂದ್ರನಿಂದಲೇ ಜ್ಯೋತಿಷ್ಯ. ಈ ಜ್ಯೋತಿಷ್ಯ ನುಡಿತಕ್ಕಂಥದ್ದು ಚಂದ್ರಗ್ರಹದಿಂದ. ಹಾಗೆ ಈ ಒಂದು ತಂತ್ರಸಾರ, ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ ಇದೆಯಲ್ಲ, ಮಾತಾಡುವ ವನಸಿರಿ, ಯಾರೊಬ್ಬರ ಕಷ್ಟಕ್ಕೂ ಸಹಿತ ಒಂದು ಪರಿಹಾರ ಕೊಡ್ತು ಅಂದರೆ 100% ಆ ಪರಿಹಾರ ಆಗುತ್ತೆ. ಇದು ಆ ವನಸಿರಿ ನಮ್ಮ ಬಳಿ ಇದೆ ಅಂತ ನಾನು ಹೇಳೋ ಮಾತಲ್ಲ. ಇತ್ತೀಚೆಗೆ ಅಂದರೆ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಭಾನುವಾರದ ಕಾರ್ಯಕ್ರಮದಲ್ಲಿ ತಾವೇನು ಮಾತಾಡುವ ವನಸಿರಿಯನ್ನು ವೀಕ್ಷಣೆ ಮಾಡ್ತಿದ್ದೀರಿ, ಅದರಿಂದ ಉತ್ತರ ತೆಗೆದುಕೊಂಡವರು, ಅದರಿಂದ ಪರಿಹಾರವನ್ನು ಕಂಡವರು ಸಾಕಷ್ಟು ಜನ ಇದ್ದಾರೆ. ಎಷ್ಟೋ ಜನ ಕರೆ ಮಾಡಿ ತಿಳಿಸ್ತಿದ್ದಾರೆ, ಕಾಗದದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅದೆಲ್ಲವೂ ಬಹಳ ಆನಂದದಾಯಕವಾಗಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಫೋನ್ ಮಾಡಿದಾಗ, ನಿಮ್ಮ ಫೋನಿಗೆ ಉತ್ತರ ಕೊಟ್ಟಾಗ, ಆ ಉತ್ತರ ಕೊಡ್ತಕ್ಕಂಥದ್ದು ಅವರು ಕಾರ್ಯಸಿದ್ಧಿ ಆದಾಗ, ಆ ಸಿದ್ಧಿ ಆಗಿರ್ತಕ್ಕಂಥವ್ರನ್ನ ನೇರ ಪ್ರಸಾರದಲ್ಲಿ ನೀವು ಮಾತಾಡಿಸುವಂಥವ್ರು ಇದ್ದೀವಿ, ಅದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನೈಜತೆ ಇದೆಯಲ್ಲ, ಕನ್ನಡಿನ ಮುಂದಿಟ್ಟು ಅದ್ರ ಮುಂದೆ ನಾವು ನಿಂತರೆ ನಮ್ಮ ಮುಖ ಎಷ್ಟು ಸ್ಪಷ್ಟತೆ ಕಾಣುತ್ತೋ ಹಾಗೆ ಈ ವನಸಿರಿ ಅಷ್ಟು ಸ್ಪಷ್ಟವಾದಂಥ ಉತ್ತರಗಳನ್ನು ದಯಪಾಲಿಸ್ತಾ ಇದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಈ ಭಾರತದ ನೆಲದಲ್ಲಿ ಸಿಗ್ತಕ್ಕಂತಹ ಒಂದೊಂದು ವನಸಿರಿಯಲ್ಲೂ ಒಂದೊಂದು ಮಹತ್ವ ಇದೆ. ಹಾಗೆ ಭಗವಂತ ಜ್ಞಾನವನ್ನು, ಮಾತು ಅಥವಾ ತನ್ನ ನಡೆ ನಡವಳಿಕೆಗಳನ್ನು ಹೀಗಿದ್ದು ಬರೀ ಮನುಷ್ಯನಿಗೆ ಮಾತ್ರ ಕೊಟ್ಟಿಲ್ಲ, ಸಾಕಷ್ಟು ವನಸಿರಿಗಳಿಗೆ ಕೊಟ್ಟಿದ್ದಾನೆ. ಅಂತಹ ವನಸಿರಿಗಳ ಒಂದಷ್ಟು ದೈವ ರಹಸ್ಯಗಳನ್ನು, ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನು ಎಲ್ಲರೂ ತಿಳ್ಕೊಳ್ಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಶೋಭಕೃತ್ ನಾಮ ಸಂವತ್ಸರೇ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 1/6/2023 ಗುರುವಾರ ದ್ವಾದಶಿ. ಇವತ್ತು ಸ್ವಾತಿ ನಕ್ಷತ್ರ, ಪ್ರದೋಷ ಇರ್ತಕ್ಕಂಥದ್ದು. ನಿನ್ನೆ ಏಕಾದಶಿ ಆಯಿತು, ಇವತ್ತು ದ್ವಾದಶಿ. ಏಕಾದಶಿಯ ಮಾರನೇ ದಿವಸ ದ್ವಾದಶಿ ಪಾರಾಯಣ ಹೇಗಪ್ಪ ಅಂದರೆ, ಆದಷ್ಟು ಬೆಳಗ್ಗೆ ಬೇಗ ಕೃಷ್ಣನ ಮಹಾವಿಷ್ಣುವಿನ ಆರಾಧನೆ ಮಾಡಿ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು. ಯಾಕೆಂದರೆ ಉಪವಾಸ ಆದಮೇಲೆ ಹೊಟ್ಟೆ ಸಂಪೂರ್ಣ ಖಾಲಿಯಾಗಿಬಿಟ್ಟಿರುತ್ತೆ. ಖಾಲಿ ಆದಂತಹದ್ದಕ್ಕೆ ತೀರ್ಥ ಪ್ರಸಾದ ತಗೊಂಡು ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಕಾಲ ಇವತ್ತು. ಇನ್ನು ದ್ವಾದಶಿ ಪಾರಾಯಣದಲ್ಲಿ ವಿಷ್ಣುದೇವರಿಗೆ ತುಳಸಿ ಅರ್ಚನೆ, ನಾಮಾರ್ಚನೆ, ಅಲಂಕಾರ ಎಲ್ಲವನ್ನೂ ಕಣ್ತುಂಬಿಸ್ಕೊಳ್ಬೋದು. ಹಾಗಾಗಿ ಏಕಾದಶಿ ಮತ್ತು ದ್ವಾದಶಿ, ಈ ದ್ವಾದಶಿ ತಮ್ಮೆಲ್ಲರಿಗೂ ಸಹಿತ ಶುಭ ತರಲಿ, ಒಳ್ಳೆಯದಾಗಲಿ, ಮಹಾವಿಷ್ಣುವಿನ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ ನಮೋ ನಮಃ. ಭಗವತಿಯ ಪ್ರಾರ್ಥನೆ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಮಾತ್ರನೇ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ.
ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಇವತ್ತಿನ ದಿವಸ ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಮೇಷರಾಶಿಯವರಿಗಿದೆ. ಮೇಷರಾಶಿಯವರು ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮದೇ ಆದಂತಹ ವರ್ಚಸ್ಸು ತೇಜಸ್ಸಲ್ಲಿ ಎಲ್ಲೋ ಒಂದಿಷ್ಟು ಕುಂಠಿತವನ್ನು ಇವತ್ತು ಸರಿಪಡಿಸಿಕೊಂಡು ಮತ್ತಷ್ಟು ಅಭಿವೃದ್ಧಿಯತ್ತ ನಡೆಯುವಂಥ ಯೋಗ ಫಲ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದಕ್ಕೂ ಅಂಜೋದು ಬೇಡ, ಧೈರ್ಯವಾಗಿರಿ. ಮಾಡುವ ಕೆಲಸವನ್ನು ಮತ್ತಷ್ಟು ಲಾಭದಾಯಕವಾಗಿ ತಂದುಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕೆಲಸದಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅರ್ಥಪೂರ್ಣವಾದಂಥ ಈ ಶುಭ ದಿನ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು, ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗುತ್ತೇನೋ ಎಂಬತಕ್ಕಂಥ ಆತಂಕದಲ್ಲಿರ್ತಕ್ಕಂಥದ್ದು, ಭಯದ ಸನ್ನಿವೇಶನೇ ಸಾಕಷ್ಟು ಎದುರಾಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಇವತ್ತಿನ ದಿವಸ ಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಗೆ ಪರಿಹಾರ ಆಗಿಂದಾಗಲೇ ಹುಡುಕೊಳ್ಬೇಕು ನೀವು. ಹಾಗೆ ಇವತ್ತು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಹಸರುಗಿಡದ ಮೇಲೆ ಹಾಕಿ. ಹಾಗೆ ಯಾರಾದರೂ ಸಾಧು ಸಂತರಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಒಂದು ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಗುರುವಾಕ್ಯ, ಗುರುಕಾರುಣ್ಯ, ಗುರುವಿನ ಅನುಗ್ರಹ ಇವತ್ತು ನಿಮಗೆ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಗುರುಗಳ ಆಶೀರ್ವಾದದಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ಮಿಥುನ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು, ಸಾಕಷ್ಟು ಲಾಭವನ್ನು ಗಳಿಸುವಂತಹದ್ದು, ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಆದ್ದರಿಂದ ನೀವು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಮಾಡುವ ಕೆಲಸದಲ್ಲಿ ಮಾತ್ರ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. ಆ ಮಂದಗತಿಯಲ್ಲಿರ್ತಕ್ಕಂಥ ಕೆಲಸನೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಅದಕ್ಕಾಗಿ ಅಂಜಿಕೆ ಬೇಡ. ಹಾಗೆ ಇವತ್ತು ಏನೆಲ್ಲ ಪ್ರಯೋಗಗಳನ್ನು ಮಾಡಬೇಕು, ಏನೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವ ವೃತ್ತಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥದ್ದಿದೆಯಲ್ಲ, ಸಾಧ್ಯವಾದಷ್ಟು ಬೇವಿನ ವೃಕ್ಷ ಆಗಲಿ ಅಥವಾ ಬನ್ನಿ ವೃಕ್ಷ ಆಗಲಿ ಅಥವಾ ಔದುಂಬರ ಆಗಲಿ ಇಂತಹ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಮತ್ತಷ್ಟು ಲಾಭದಾಯಕವಾಗೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮಾತಾಡುವಾಗ ಯೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ ಬೇಕು. ಕರ್ಕಾಟಕ ರಾಶಿಯವರು ಸ್ವಲ್ಪ ಯಾಮಾರಿದ್ರೆ ಏನಾದರೂ ಒಂದು ಅಚಾತುರ್ಯ ಆಗಿಬಿಡುತ್ತೆ, ಸಮಸ್ಯೆ ಎದುರಾಗುತ್ತೆ. ಮಾಡಿರ್ತಕ್ಕಂತಹ ತಪ್ಪು ಒಪ್ಪುಗಳನ್ನು ಸರಿತಿದ್ದುಕೊಳ್ಳೋದಕ್ಕೆ ಇನ್ನೊಂದು ತಪ್ಪು ಮಾಡಬೇಕಾಗುತ್ತೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದ ತನಕ ಮಾತ್ರ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. 1 ಗಂಟೆ 20 ನಿಮಿಷ ಆದ ನಂತರ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ಬೋದಾಗುತ್ತೆ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು, ಬೇಕು ಬೇಡ, ಇದೆಲ್ಲದರ ಬಗ್ಗೆ ಸರಿಯಾದ ಆಲೋಚನೆ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಲಾಭ ಇದೆ. ಹೇಗೆ ಆ ಲಾಭವನ್ನು ಕಂಡುಕೊಳ್ಳುವಂಥ ಕ್ಷಣ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ 2 ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡಿ. ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ ಅಥವಾ ಸಾರ್ವತ್ರಿಕವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಮಾರ್ಗದರ್ಶನ ಗುರುವಿನ ಕಾರುಣ್ಯಕ್ಕೆ ಎಲ್ಲರೂ ಸಹಿತ ತಲೆಬಾಗಿ ನಿಂತರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದಲೇ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದೇ. ಯೋಗಗಳು ಚೆನ್ನಾಗಿದ್ದಾಗ ಆ ಯೋಗ ಫಲ ಅರ್ಥಗರ್ಭಿತವಾಗಿರುತ್ತೆ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಂಡಾಗಿರುತ್ತೆ. ಆದರೆ ಇವತ್ತಿನ ದಿವಸ ಸಿಂಹರಾಶಿಯವರು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದಿದ್ದು ಹೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಬಿಟ್ಟರೆ, ಏನೋ ಸಾಧನೆ ಮಾಡ್ತೀನಿ ಅಥವಾ ನನ್ನಿಂದ ಆಗ್ಬೋದು, ನನ್ನಿಂದಲೇ ಸಾಧ್ಯ, ನಾನು ಮಾಡಿದ್ರೆ ಮಾತ್ರ, ಅಥವಾ ನಾನಿಲ್ಲಾಂದರೆ ಈ ಕೆಲಸ ಸಾಧನೆ ಆಗೋದಿಲ್ಲ, ಅದು ಯಾವತ್ತಿಗೂ ನಡ್ಕೊಳ್ಳೋಂಥದ್ದಲ್ಲ, ಅದನ್ನು ತಿಳ್ಕೊಳ್ಳೋಂಥದ್ದು ಅಲ್ಲ. ಯಾಕೆಂದರೆ ಕಾಲಕ್ಕೆ ಏನು ನಡಿಬೇಕು ಅಂತ ಭಗವಂತ ನಿರ್ಣಯಿಸುತ್ತಾನೋ ಅದೆಲ್ಲವೂ ನಡೆದು ಹೋಗ್ತಾ ಇರತ್ತೆ. ಆದರೆ ಇವತ್ತು ಮಾತ್ರ ನೀವು ಸಾಧ್ಯವಾದಷ್ಟು ಮೌನದಿಂದಿರ್ತಕ್ಕಂಥದ್ದೇ ಬಹಳ ಉತ್ತಮ. ಮೌನದಿಂದಿದ್ದರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಅದರಲ್ಲೂ ಇವತ್ತಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು, ಇವತ್ತು ನಾನು ಇಂಥದ್ದೊಂದು ಕೆಲಸ ಮಾಡ್ತಿದ್ದೇನೆ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು, ಸರಿಯೋ ತಪ್ಪೋ ಆ ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ತಾವು ಸೂಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಅಂಥೇಳಿ ನೀವು ಒಳ್ಳೆ ಮನಸ್ಸಿನಿಂದ ತೀರ್ಮಾನ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳೇ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಸರಿಸುಮಾರು ಗೋಧೂಳಿ ಲಗ್ನ ಅಂತಲೇ ಅಂದ್ಕೊಳ್ಳೋಣ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಸಂಕಷ್ಟಗಳು ಖಂಡಿತ ದೂರ ಆಗುತ್ತೆ, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಂದಗತಿಯಲ್ಲಿ ಸಾಗುವಂತಹ ದಿನ. ಅಂದರೆ ಅಂದುಕೊಂಡಿದ್ದು ವೇಗವಾಗಿಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ಸರಿ ತಪ್ಪುಗಳ ಸರಿಯಾಗಿ ಆಲೋಚನೆ ಇಲ್ಲ. ಏನು ಮಾಡಬೇಕು ಅಂದರೂ ಎಲ್ಲೋ ಒಂದು ಕಡೆ ಮನಸ್ಸು ಬಹಳ ನೊಂದುಕೊಂಡಿರ್ತೀರಿ. ಆದರೆ ಇವತ್ತಿನ ದಿವಸ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಅಲ್ಲಿ ಆಗುವಂತಹ ನ್ಯೂನ್ಯತೆಗಳು, ಸಮಸ್ಯೆಗಳು, ಜಗಳ ಕದನಗಳು, ಇದನ್ನು ಸರಿಪಡಿಸ್ಕೊಳ್ಬೇಕು. ಸಾಧ್ಯವಾದಷ್ಟು ಮೌನದಿಂದಿರ್ತಕ್ಕಂಥದ್ದೇ ಬಹಳ ಉತ್ತಮ. ಮೌನದಿಂದಿರಿ. ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಗೋಧಿ ಮತ್ತು ಹೆಸರು ಕಾಳು ಎರಡನ್ನೂ ಸಹಿತ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ, ನೀರಿನಿಂದ ತಿರುಗಿ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಆಗುತ್ತೆ. ನಿಮ್ಮ ಕುಲದೇವರ, ನಿಮ್ಮ ಹಿರಿಯರ ಆಶೀರ್ವಾದ ಇವತ್ತು ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಿದ್ದೀರಿ. ಈಗಾಗಲೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಗುರುಜಿ, ನನ್ನ ಹೆಸರು ಭವ್ಯ ಅಂತ, ನಾನು ಆನೇಕಲ್ಲಿಂದ ಕರೆ ಮಾಡ್ತಿದ್ದೀನಿ ಗುರುಜಿ. ಭಾರಿ ಸಂತೋಷಮ್ಮ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಆಯ್ತು, ಗುರುಜಿ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ, ಮಾತಾಡಿಮ್ಮ. ಹಲೋ. ಸರಿ ಗುರುಜಿ. ಹಲೋ ಗುರುಜಿ, ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಹೆಸರು ಭವ್ಯ ಅಂತ ಗುರುಜಿ, ನಾನು ಆನೇಕಲ್ಲಿಂದ ಕರೆ ಮಾಡ್ತಿದ್ದೀನಿ ಗುರುಜಿ. ಗುರುಜಿ, ನನಗೆ ತುಂಬಾ ಆರೋಗ್ಯ ಸಮಸ್ಯೆ ಗುರುಜಿ. ಹೊರಗಡೆ ದುಡಿಯೋದಕ್ಕೆ ಅಂತ ಏನೇನು ಸಂಪಾದನೆ ಮಾಡ್ಬೇಕು ಅಂತ ಹೊರಗಡೆ ಹೋದಾಗ ತುಂಬಾ ಆರೋಗ್ಯ ಸಮಸ್ಯೆನೇ ಅಡ್ಡ ಬರ್ತಿದೆ ಗುರುಜಿ. ಏನಕ್ಕೆ ಈ ತರ ಆಗ್ತಿದೆ ಅಂತ ನೀವು ತಿಳಿಸ್ಕೊಡ್ಬೇಕು ಗುರುಜಿ. ನಿಮ್ಮ ಕುಲದೇವ ಹೆಸರು ಹೇಳಮ್ಮ, ನಿಮ್ಮ ಮನೆ ದೇವರ ಹೆಸರು? ಲಕ್ಷ್ಮೀ ನರಸಿಂಹ ಸ್ವಾಮಿ ಗುರುಜಿ. ಲಕ್ಷ್ಮೀ ನರಸಿಂಹ. ಒಂದು ಕೆಲಸ ಮಾಡು, ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಬಿಲ್ವ ವೃಕ್ಷ, ಆ ಬಿಲ್ವ ವೃಕ್ಷದ ಹತ್ರ ಹೋಗಿ 4 ದಿಕ್ಕಲ್ಲೂ 4 ದೀಪವನ್ನು ಹಚ್ಚಿ ಪ್ರತಿನಿತ್ಯ ಸಂಧ್ಯಾಕಾಲ ಅಂದರೆ ಗೋಧೂಳಿ ಲಗ್ನ ಅಥವಾ ಆ ಸಮಯದಲ್ಲಿ ಮನೆಯಲ್ಲಿ ಇರಲಿಕ್ಕಾಗಲ್ಲ, ಎಲ್ಲೋ ಉದ್ಯೋಗಕ್ಕೆ ಹೊರಡಬೇಕು, ರಾತ್ರಿ ಮಲಗೋದಕ್ಕೇನು ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಮನೆ ದೇವರ ಹತ್ರ ದೀಪ ಹಚ್ಚಿ, ನೀನು ಅಂಗೈಯಲ್ಲಿ ಒಂದು ಹಿಡಿಯಷ್ಟು ಉಪ್ಪು ತಗೋ. ಒಂದು ಹಿಡಿಯಷ್ಟು ಉಪ್ಪು ತಗೊಂಡು ಉಪ್ಪನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ದಕ್ಷಿಣಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ನೀರಲ್ಲಿ ಹಾಕು. ನೀರಲ್ಲಿ ಹಾಕಿರ್ತಕ್ಕಂತಹ ಉಪ್ಪನ್ನು ಮಾರನೇ ದಿವಸ ಬೆಳಿಗ್ಗೆ ಅದನ್ನು ಹೊರಗಡೆ ಚೆಲ್ತಕ್ಕಂಥದ್ದು. ಇದನ್ನೊಂದು 9 ದಿವಸ ನೀನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 9 ದಿವಸ ಇದನ್ನು ನೀನು ಮಾಡಿದ್ರೆ ನಿನ್ನ ಆರೋಗ್ಯದಲ್ಲಿ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಅನಾರೋಗ್ಯದ ಕ್ಷಣಗಳಂತ ಏನು ಹೇಳ್ಕೊತಾ ಇದೆಯೋ ಇದು ಖಂಡಿತ ದೂರ ಆಗುತ್ತೆ. ಆದರೂ ಇಲ್ಲಿವರೆಗೂ ನೀನು ಏನೇ ಸಮಸ್ಯೆ ನೋಡಿದ್ರು, ಏನೇ ಅನಾರೋಗ್ಯದ ಕ್ಷಣ ನಿಮ್ಮನ್ನು ಬಾಧಿಸಿದ್ರು, ಇನ್ನು ಮುಂಬರ್ತಕ್ಕಂಥ ದಿನಗಳು ಅಂದರೆ ಇನ್ನು 1 ತಿಂಗಳು 12 ದಿವಸ, ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು 12 ದಿವಸದ ನಂತರ ನಿನ್ನ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಕಾಣ್ತೀಯ, ಆರೋಗ್ಯದಲ್ಲಿ ಬದಲಾವಣೆ ತಂದುಕೊಳ್ತೀಯ, ಆರೋಗ್ಯದಲ್ಲಿ ಯಶಸ್ಸಿನ ಹಾದಿಯಲ್ಲಿರ್ತೀಯ. ಅಷ್ಟೇ ಅಲ್ಲ, ಒಂದು ಒಳ್ಳೆ ಕೆಲಸ ಆಗುವಂಥದ್ದು, ಒಂದಷ್ಟು ಒಳ್ಳೆ ಕೆಲಸದಿಂದ ನೀನು ಲಾಭ ಕಾಣ್ತಕ್ಕಂಥದ್ದು, ನಿನ್ನ ಕುಟುಂಬದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಅದೆಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಮಾಡು, ಒಳ್ಳೆಯದಾಗಲಿ.
ದೇವರು ನಿನ್ನೂ ಚೆನ್ನಾಗಿ ಕಾಪಾಡಲಿ. ಗುರುಗಳೇ, ಮತ್ತೆ ತುಲಾ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ನೋವಲ್ಲಿದ್ದೀರಿ. ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಬರ್ತಾ ಇದೆ. ಈ ಸಮಸ್ಯೆಗಳು, ಈ ನೋವು, ಈ ಕಷ್ಟ ಇದು ಸುಮಾರು ವರ್ಷಗಳ ಹಿಂದೆ, ಸುಮಾರಂತೇನಿಲ್ಲ, ಒಂದು 3-4 ವರ್ಷಗಳ ಹಿಂದೆ ಇತ್ತು. 4 ವರ್ಷ ಹಿಂದೆನೂ ಇಂಥದೇ ಕಷ್ಟಗಳು ಅನುಭವಿಸಿದ್ರಿ. ಹಾಗೂ ಸಮಸ್ಯೆ ಎದುರಾಗಿತ್ತು. ಆಗ ಪ್ರಾರಂಭವಾಗಿರ್ತಕ್ಕಂಥ ಸಮಸ್ಯೆ ಅಷ್ಟಿಲ್ದಿದ್ರೂ ಒಂದಷ್ಟು ಸಮಸ್ಯೆ ಅಂತೂ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಈಗಾದರೂ ಅರ್ಥ ಮಾಡ್ಕೋಬೇಕು, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ನಿಮ್ಮ ಧರ್ಮದ ಗುರುಗಳ ಮಾರ್ಗದರ್ಶನ ಪಡಿತಕ್ಕಂಥದ್ದು, ಗುರು ಹಿರಿಯರ ಮಾತಿನಂತೆ ತಾವು ಅನುಕರಿಸಿ ನಡೀತಕ್ಕಂಥದ್ದು. ಕೆಲವೊಂದು ಕಡೆ ಕೆಲವೊಂದು ಸಮಯ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ನಾನು ಎಂಬತಕ್ಕಂತಹ ಪದ ಬಹಳಷ್ಟು ಹೃದಯದಲ್ಲಿ ತುಂಬಿ ತುಳುಕುತ್ತೆ. ಆ ಸಮಯದಲ್ಲೇ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಈ ಕಡೆ ಆರೋಗ್ಯ ಸರಿ ಇಲ್ಲ, ವ್ಯವಹಾರ ಸರಿ ಹೋಗ್ತಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಖಂಡಿತ ಕಾಣಿಸೋದಿಲ್ಲ. ಯಾರನ್ನ ನಂಬಿರ್ತೀವೋ, ಯಾರನ್ನ ನಂಬುತ್ತೀವೋ, ಆ ನಂಬಿರ್ತಕ್ಕಂಥವ್ರು ಅವರು ನಡ್ಕೊಳ್ತಕ್ಕಂಥ ರೀತಿ ಸಮಂಜಸವಾಗಿ ಇಲ್ದಿರ ಅದೂ ಸಹಿತ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದರೆ ತುಲಾರಾಶಿಯವರು ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಬುಧಾನುಷ್ಠಾನ. ಗ್ರಹಗಳಲ್ಲಿ ಬುಧ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಭಾಳಷ್ಟು ಶ್ರೇಷ್ಠತೆ ಇರತಕ್ಕಂಥದ್ದು ಬುಧ. ಯಾಕೆಂದರೆ ಜ್ಞಾನವನ್ನು ದಯಪಾಲಿಸ್ತಕ್ಕಂಥವನು, ಜೊತೆಗೆ ಭೂಮಿ ಮೇಲೆ ನಿಂತು ಉಸಿರಾಡಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥವನು. ಅದಕ್ಕಿಂತ ಮುಖ್ಯವಾಗಿ ಬುಧ ಎಲ್ಲ ಕಡೆಯಿಂದಲೂ ಅನುಕೂಲವನ್ನು ಕಾರ್ಯಸಿದ್ಧಿಯನ್ನು ಮಾಡಿಸ್ತಕ್ಕಂಥವನು. ಬುಧನಿಗೆ ಅಧಿದೇವತೆಯಾಗಿರ್ತಕ್ಕಂಥದ್ದು ಮಹಾವಿಷ್ಣು. ಹಾಗೆ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇರುತ್ತೆ. ನೀವು ಎದುರುಗಡೆ ಇರತಕ್ಕಂತಹ ರೀತಿಯನ್ನೇ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ಕಾಣಬಹುದು. ಮಾತು ಒಂದಾಗಿರುತ್ತೆ, ವ್ಯವಹಾರ ಮತ್ತೊಂದಾಗಿರುತ್ತೆ. ಕಣ್ಣೆದುರುಗ ಇರ್ತಕ್ಕಂತಹ ಕಾಲನೇ ಬೇರೆ ಆಗುತ್ತೆ. ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಂಡ್ರೆ ನಿಮ್ಮ ಮನಸ್ಸು ಬೇರೊಂದು ಕಡೆ ಹರಿಬಿಟ್ಟಂಗಾಗತ್ತೆ. ಯಾವುದನ್ನೂ ಸರಿಪಡಿಸ್ಕೊಳ್ಳೋಕ್ಕಾಗದಿರೋ ಚಿಂತನೆಯಲ್ಲಿ ಒದ್ದಾಡೋಂಗಾಗತ್ತೆ. ಕಾಲಕ್ಕೆ ಏನು ನಡೀಬೇಕು, ಏನಾಗಬೇಕು ಎಲ್ಲವೂ ಭಗವಂತ ಏನು ನಿರ್ಣಯಿಸಿರ್ತಾನೆ ಆ ನಿರ್ಣಯದಂತೆ ನಡೆಯುತ್ತೆ. ಇಲ್ಲಿ ನಾನು ಮಾಡ್ತೀನಿ, ನನ್ನಿಂದ ಆಗುತ್ತೆ, ನನ್ನ ಚಿಂತನೆ ಹೀಗಿದೆ, ನನ್ನಿಂದ ಈ ಥರ ಹೆಚ್ಚು ಕಮ್ಮಿ ಆಯಿತು, ಅಥವಾ ನಾನು ತಗೊಳ್ಳೋ ತೀರ್ಮಾನದಿಂದ ಈ ಥರ ಒಂದು ತೊಂದರೆ ಆಗ್ತಿದೆ, ಇದು ಯಾವುದೂ ಅಲ್ಲ. ನೀವು ನಿಮ್ಮ ಉಸಿರಾಟದ ಪ್ರಕ್ರಿಯೆಯಿಂದ ಮೊದಲುಕೊಂಡು ನಿಮ್ಮ ಎಲ್ಲ ಲಾಭ ಕ್ಷಣಗಳು, ಲಾಭ ನಷ್ಟಗಳೆಲ್ಲವೂ ಭಗವಂತನ ಅಧೀನ. ಅದರಿಂದ ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ನಿಮಗಿರೋದ್ರಿಂದ ಆ ಯೋಗ ಫಲದಲ್ಲೇ ಹೆಚ್ಚು ಫಲಾಫಲಗಳು ಖಂಡಿತ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ಳೋದು ಬೇಡ. ಕೋಪವನ್ನು ದೂರ ಮಾಡ್ಕೊಳ್ಳಿ, ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ದಿರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರು ಚಂದ್ರರ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಅಂತೂ ಮತ್ತಷ್ಟು ಅನುಕೂಲವನ್ನೇ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯವರು ತಪ್ಪದೀರ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟರೆ ಅದರ ಫಲಾಫಲಗಳು ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಸಾಕಷ್ಟು ಫಲಗಳಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಮತ್ತಷ್ಟು ಅಭಿವೃದ್ಧಿ ಇರ್ತಕ್ಕಂಥದ್ದೇ ಇದೆ. ಇವತ್ತು ತಾವು ಏನು ಅಂದುಕೊಂಡಿದ್ರೋ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಹೊರಡ್ತೀರಿ, ಮತ್ತಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಸಾಧ್ಯವಾದರೆ ಇವತ್ತು ಗುರು ಸಾನ್ನಿಧ್ಯಕ್ಕೆ ಹೋಗಿ, ಅಥವಾ ಅಲ್ಲೊಂದಿಷ್ಟು ಕಡಲೆಕಾಳು ಅಥವಾ ಗೋಧಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಒಂದಷ್ಟು ಕಾಲ ಗುರು ಪಾದಿಕೆಗಳ ದರ್ಶನ ಮಾಡಿ ಅಲ್ಲಿ ಏನಾದರೂ ಒಂದಿಷ್ಟು ಸೇವೆಯನ್ನು ಮಾಡಿ, ದೇವಾಲಯದಲ್ಲಿ ಅಥವಾ ಗುರು ಮಂದಿರದಲ್ಲಿ ಒಂದಷ್ಟು ಸೇವೆಯನ್ನು ನೀವು ಮಾಡಿದ್ರೂ ನಿಮ್ಮ ದೇಹ ದಂಡಿಸಿ ಅಲ್ಲಿ ಕೆಲಸ ಮಾಡಿದ್ರೆ ಅದು ಸಾಕಷ್ಟು ಫಲಗಳೇ ಕೊಡ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುವಿನ ಗುಲಾಮನಾಗುವವರೆಗೂ ಸಿಗದು ಕಾರಣ ಮುಕುತಿ ಅಂತ ಹೇಳ್ತಾರೆ. ಅಂತಹ ಗುರುವಿನ ಅನುಗ್ರಹ ಪಡೀಲಿಕ್ಕೆ, ಗುರುವಿನ ಕಾರುಣ್ಯವನ್ನು ಪಡೀಲಿಕ್ಕೆ ಯೋಗ ಇರತಕ್ಕಂಥ ಈ ಶುಭ ದಿನ ನಿಮಗೊಳ್ಳೆ ಯಶಸ್ಸಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಧನುರ್ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಗುರುಗಳೇ, ಈಗ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ಬೋದು. ಯಾಕೆಂದರೆ ಇಡೀ ಜಗತ್ತಿಗೆ ಗುರುವಾಗಿರ್ತಕ್ಕಂಥವನು ಕೃಷ್ಣ. ಗುರುವಾರ ಕೃಷ್ಣನ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಸಾದ ಬಂದಿದೆ ಗುರುಗಳೇ. ಇದನ್ನು ಬಹಳ ವಿಶೇಷವಾಗಿ ದ್ವಾರಕಾದಿಂದ ತಗೊಂಡು ಬಂದಿರತಕ್ಕಂಥದ್ದು ಕೃಷ್ಣನ ಪ್ರಸಾದ. ಬಹಳ ವಿಶೇಷ ಗೋಪಿಚಂದನವನ್ನು ಕಳಿಸಿದ್ದಾರೆ ಅವರು. ಈ ಗೋಪಿಚಂದನವನ್ನು ಕೃಷ್ಣ ಕಡೆ ಬಾರಿ ಜಲಕ್ರೀಡೆ ಆಡಿರ್ತಕ್ಕಂಥ ಕೊಳದಲ್ಲಿ ಅದ್ದು ತಗೊಂಡು ಬಂದಿರತಕ್ಕಂಥ ಗೋಪಿಚಂದನ. ಎಷ್ಟು ವಿಶೇಷ ಗುರುಗಳೇ. ಇನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಉಡುಗೊರೆಯನ್ನು ಕೊಟ್ಟು ಕಳಿಸಿರ್ತಕ್ಕಂಥವ್ರು
ಪತ್ರವನ್ನು ವಿರಾಜಪೇಟೆಯಿಂದ ಬರೆದಿದ್ದಾರೆ ಗುರುಗಳೇ. ರೇಖಾ ಗಣೇಶ್ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಈ ಪತ್ರವನ್ನು ಓದೋದಕ್ಕಿಂತ ಅದರಲ್ಲಿ ಅವರ ನಂಬರನ್ನು ಮೆನ್ಷನ್ ಮಾಡಿರೋ ಕಾರಣದಿಂದ ಅವ್ರಿಗೆ ಕರೆ ಮಾಡಿದ್ದೇವೆ ಗುರುಗಳೇ. ಉಡುಗೊರೆಯನ್ನು ನಾನು ನಿಮಗೆ ತಲುಪಿಸಿದ್ದೀನಿ. ಕರೆದಲ್ಲೂ ಕೂಡ ಸಿದ್ಧವಾಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಗುರುಗಳೇ. ಒಳ್ಳೆಯದಾಗಲಿ. ವಸುದೈವ ಸುಧಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಗುರು. ಅಂತಹ ಗುರುವಾರದ ದಿವಸ ಗುರುಗಳ ಒಂದು ಮಹಾಪ್ರಸಾದವನ್ನು ಕಳಿಸಿದ್ದೀರಿ, ಭಾಳ ಸಂತೋಷ. ಅದರಲ್ಲೂ ಮಥುರಾಯಿಂದ ಬಂದಿರತಕ್ಕಂತಹದ್ದು. ಹೌದು ಹೌದು. ಅದು ಎಂತಹ ಅದ್ಭುತ. ಇವತ್ತಿನ ದಿವಸ ಈ ಪ್ರಸಾದವನ್ನು ಇದು ನನ್ನ ಶಿರದ ಮೇಲಿಟ್ಟು ನಾನು ಇದನ್ನು ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂದರೆ ಗೋಪಿಚಂದನದ ಮಹತ್ತು ಅಷ್ಟಿಷ್ಟಲ್ಲ, ಅಷ್ಟಿದೆ. ಅಂತಹ ಗೋಪಿಚಂದನದ ಈ ಮಹಾಪ್ರಸಾದ ನಾನು ಸ್ವೀಕರಿಸಿದ್ದೇನೆ. ಇದನ್ನು ನಾನು ಪ್ರತಿನಿತ್ಯ ಉಪಯೋಗಿಸ್ತೇನೆ. ಒಳ್ಳೆಯದಾಗಲಿ. ಹೇಳಿ ಗುರುಗಳೇ, ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಕರೆಯಲ್ಲೂ ಕೂಡ ಅವರು ಸಿದ್ಧವಾಗಿದ್ದಾರೆ. ಓ ಸಂತೋಷ, ಮಾತಾಡೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ ಅಮ್ಮ, ನಮಸ್ತೆ. ಇವತ್ತಿನ ದಿವಸ ನೋಡಿ ಬಹಳ ವಿಶೇಷವಾಗಿ ಹಾಂ ಗುರುವಾರ ಪತ್ರವನ್ನ ಸ್ವೀಕಾರ ಮಾಡಿದ್ದೇವೆ. ತಾವು ಕೂಡ ಕರೆಯಲು ಸಿದ್ಧವಾಗಿದ್ದೀರಿ. ಗುರುಗಳು ಕೂಡ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಿಮ್ ಜೊತೆ ಇದ್ದಾರೆ. ಮಾತಾಡಿ ತಾಯಿ. ಹಲೋ ಗುರುಜಿ, ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ. ಇದಕ್ಕಿಂತ ಮೊದಲು ಪತ್ರಗಳು ಬರೆದಿದ್ದೀನಿ, ಜೊತೆಗೆ ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ಕಳಿಸಿದೀನಿ ಗುರುಜಿ. ಇವತ್ತು ನೇರ ಕರೆ ಮಾಡಿದ್ದು ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಜಿ. ನಮಗೆ ಬಹಳ ಆನಂದ. ಯಾಕೆಂದರೆ ಗುರುವಾರ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಮಥುರಾಯಿಂದ ಭಗವಂತನ ಮಹಾಪ್ರಸಾದವನ್ನು ಗೋಪಿಚಂದನವನ್ನು ಕಳಿಸಿದ್ದೀರಲ್ಲ, ಇದು ಈ ಕ್ಷಣ ನನ್ನ ಕೈ ಸಿಕ್ತಲ್ಲ, ನನ್ನ ಆನಂದ. ಹೇಳಮ್ಮ, ನಿನ್ನ ಸಮಸ್ಯೆ ಏನು ತಾಯಿ? ಗುರುಜಿ, ನಾನು ಎಷ್ಟೋ ಕೆಲಸಗಳು ಮಾಡ್ತಾ ಇದ್ದೀನಿ ಗುರುಜಿ. ಕೆಲವೆಲ್ಲ ಕೆಲಸಗಳು ಕೈಗೂಡ್ತಾ ಇಲ್ಲ. ಕೆಲವು ಒಂದೆರಡು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ತುಂಬಾ ಸಮಸ್ಯೆ ಆಗೋಗಿದೆ ಗುರುಜಿ. ಎಷ್ಟು ಕೈಯಿಂದ ಕೊಟ್ಟರು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬದುಕಿಗೆ ಟೂರಿಸಂ ಮಾಡ್ತೀನಿ ಸರ್, ಆರ್ಗನೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರೊಂಚೂರು ಕೈ ಹಿಡಿತಾನೆ ಅಂತಂದಾಗ ಇನ್ನೇನೊಂದು ಸಮಸ್ಯೆ ಹುಟ್ಟಾಕೊಳ್ತಾ ಇದೆ ಗುರುಜಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲೇ ಮುಕ್ತಿ ಇದ್ದು ಒಂದು ಒಳ್ಳೆ ಕಾಲ ತುಂಬ ಹತ್ತಿರದಲ್ಲೇ ಇದೆ. ಯಾವತ್ತೂ ನೋಡುತ್ತಾಯಿ, ನಾವು ಮಾಡುವ ಕೆಲಸ ನಾವು ಅಂದ್ಕೊಳ್ತೀವಿ ಒಂದು ದೊಡ್ಡದಾದಂತಹ ಯಜ್ಞಯಾಗಾದಿಯೋ ಅಥವಾ ಜಪತಪಗಳು ಅಥವಾ ಇನ್ಯಾವುದೋ ಕಾರ್ಯಸಿದ್ಧಿಯನ್ನು ಮಾಡ್ಕೊಂಡಿದ್ದೇನೆ, ನನಗೆ ಇನ್ನೂ ಇಷ್ಟು ಮಾಡಿದ್ರೂ ನನಗೇನು ಆಗ್ತಿಲ್ವಲ್ಲ ಅಂತ. ಮನುಷ್ಯನ ಗ್ರಹಗತಿಗಳಂತ ಒಂದಿದೆಯಲ್ಲಮ್ಮ, ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಒಂದಷ್ಟು ಫಲಗಳಿದೆಯಲ್ಲ, ನಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ಹಣ ನಾವು ಡ್ರಾ ಮಾಡಿದಿರ ಮತ್ತೆ ಯಾರು ಡ್ರಾ ಮಾಡಲಿಕ್ಕಾಗತ್ತಮ್ಮ? ಹಾಗಾಗಿ ಈ ಕರ್ಮಫಲ ಎಂಬತಕ್ಕಂಥದ್ದೊಂದಿದೆ. ಆ ಕರ್ಮಫಲಗಳ ಅನುಸಾರವಾಗಿ ನಮ್ಮ ಬದುಕು ನಡೀತಾ ಹೋಗುತ್ತೆ. ಹಾಗಂತ ಕೈಕಟ್ಟಿ ಕೂರ್ಲಿಕ್ಕಾಗೋದಿಲ್ಲ. ನಮ್ಮ ಕಾಯಕವನ್ನು ಮಾಡಬೇಕು. ಪ್ರತಿನಿತ್ಯ ಹಿಂದಾಗಿರ್ತಕ್ಕಂಥದ್ದು ಇದೆ, ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡಿದೆ, ಡ್ರಾ ಮಾಡಲಿಕ್ಕೆ ಆಗಲ್ಲ ಅಂದಾಗ ಇವತ್ತು ನಾನು ಕೆಲಸ ಮಾಡಲೇಬೇಕಲ್ಲ, ಇವತ್ತಿನ ಕೂಲಿ ಸಂಪಾದನೆ ಮಾಡ್ಕೋಬೇಕಲ್ಲ, ಅದನ್ನೇ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಒಂದು ಸತ್ಯಾಂಶ, ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳು ಇನ್ನೆಲ್ಲ ಬಹುಶಃ ಒಂದು 8 ರಿಂದ 9 ತಿಂಗಳು. ಆ 9 ತಿಂಗಳು ಸ್ವಲ್ಪ ಜೋಪಾನ ಬೇಕು. ಈ 9 ತಿಂಗಳು ಸ್ವಲ್ಪ ಕಾರವಾಗೇ ಇರುತ್ತೆ. ಯಾಕೆಂದರೆ ನಿನ್ನ ಜಾತಕದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ನೀನು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬುಗ್ಸೋದು ಜಾಸ್ತಿ. ಅದು ನಿನಗೆ ನೈಜವಾಗಿ ಗೊತ್ತಾಗುತ್ತೆ. ಹೌದು, ಇದು ನನಗೆ ಸಂಬಂಧನೇ ಇಲ್ಲ, ನನಗೆ ಯಾಕಪ್ಪ ನಿಂದನೆ ಮಾಡ್ತಿದ್ದೀರಿ, ನನಗೆ ಯಾಕೆ ದೂಷಣೆ ಮಾಡ್ತಿದ್ದೀರಿ ಅನ್ನೋ ಮಾತೇ ನೀವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ಆರ್ಥಿಕ ಸಂಕಷ್ಟಗಳಂತೂ ಮೇಲಿಂದ ಮೇಲೆ ಎದುರು ಬರ್ತಾನೆ ಇರುತ್ತೆ. ಇದೆಲ್ಲಕ್ಕೂ ಮುಕ್ತಿ ಹಾಡಬೇಕು, ಇದೆಲ್ಲವೂ ಒಂದು ಕೊನೆ ಆಗಬೇಕು ಅಂದರೆ ಇನ್ನೊಂದು 8 ಅಥವಾ 9 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಇದಕ್ಕಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದು 9 ಶುಕ್ರವಾರ ರಾಹುಕಾಲದಲ್ಲಿ ಒಂದು ಶ್ವೇತವರ್ಣದ ವಸ್ತ್ರ, 1 ಹಿಡಿಯಷ್ಟು ಅಕ್ಕಿ, ಇನ್ನೊಂದು ಶ್ವೇತವರ್ಣದ ವಸ್ತ್ರ, 1 ಹಿಡಿಯಷ್ಟು ಉದ್ದಿನಬೇಳೆ, ಉದ್ದು ಅಕ್ಕಿ ಎರಡೂ ಬಿಳಿ ಬಣ್ಣೆ ಬಟ್ಟೆನಲ್ಲೇ ಸಣ್ಣ ಸಣ್ಣ ಕರ್ಜಿಫ್ ಅಂತದ್ರಲ್ಲೇ ಕಟ್ಟಿಬಿಟ್ಟು ರಾಹುಕಾಲದಲ್ಲಿಟ್ಟು ಪೂಜೆ ಮಾಡಿ, ರಾಹುಕಾಲ ಮುಗಿದ ನಂತರ ಯಾವುದಾದ್ರು ಒಂದು ಗ್ರಾಮ ದೇವತೆಗೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಇದನ್ನೊಂದು 9 ವಾರ ಮಾಡಿ. ನೀವು ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಈ ಟೂರ್ ವ್ಯವಸ್ಥೆ ಏನಿದೆ ಮತ್ತು ನೀವು ಮಾಡೋ ಉದ್ಯೋಗ ಏನಿದೆ, ನಿಮ್ಮ ಕುಟುಂಬದಲ್ಲಾಗಬೇಕಾಗಿರೋ ಮಂಗಳ ಕಾರ್ಯ ಏನಿದೆ, ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಗುರುಗಳೇ, ಮತ್ತೆ ಮಕರ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಶನೈಶ್ಚರರ ಅನುಗ್ರಹ ಇದೆ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಲಾಭದಾಯಕವಾಗಿ ಸಿದ್ಧಪಡಿಸ್ಕೊಳ್ಳುವಂತಹ ಯೋಗಫಲ ಇದೆ. ದೂರಭಾರ ಪ್ರಯಾಣದಲ್ಲೂ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾಗಿದ್ದು ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ದಿನಗಳು ನಿಮ್ಮದಾಗತ್ತೆ. ಇವತ್ತು ಫಲಾಫಲ ಚೆನ್ನಾಗಿದೆ. ಆ ಫಲಾಫಲಗಳನ್ನು ಚೆನ್ನಾಗಿರೋದ್ರಿಂದ ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಧ್ಯಾಹ್ನಿಕ ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ
ತದನಂತರ ನೀವು ಪ್ರಸಾದದ ಕಡೆ ಸ್ವೀಕರಿಸಿದ್ರೆ, ಪ್ರಸಾದದ ಕಡೆ ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಚೆನ್ನಾಗಿದ್ದರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಹಾಗೆ ಇವತ್ತಿನ ದಿವಸ ನಿಮ್ಮ ಮಾತೃಶ್ರೀಯವರನ್ನು, ಅಂದರೆ ನಿಮ್ಮ ತಾಯಿ ಜನ್ಮದಾತೆ, ನಿಮ್ಮ ತಾಯಿಯ ಆರೋಗ್ಯದ ಕಡೆ ಮಾತ್ರ ಹೆಚ್ಚು ಲಕ್ಷ್ಯ ಕೊಡಿ. ಮಕರ ರಾಶಿಯವರು, ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಏನೋ ಕಾಪಾಡಬೇಕು, ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು, ಆ ಚಿಂತನೆ ನಿಮಗಿದೆ. ಆದರೆ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ತಾ ಇದ್ದೀರಿ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ, ಇಲ್ಲ ಅಂತಿಲ್ಲ. ಆ ಮನಸ್ತಾಪಗಳು ಬಂದರೂ ಅದನ್ನು ಸರಿಪಡಿಸ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನ, ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗಲೇ ಇವೆಲ್ಲ ಲಾಭ ಸಿಗ್ತಕ್ಕಂಥದ್ದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗುತ್ತೆ. ಅದನ್ನು ತಲೆ ಕೆಡಿಸ್ಕೊಳ್ದಿರ ಮಾಡೋ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿಂತು ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಲಾಭ ಎಂಬತಕ್ಕಂಥದ್ದು ಅಧಿಕವಾಗುತ್ತೆ. ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುಬಲನೂ ಬಹಳ ವಿಶೇಷವಾಗಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕಿದೆ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಇದೆ. ಧೈರ್ಯವಾಗಿದ್ದು ಕೆಲಸಗಳನ್ನು ಮುಂದುವರಿಸಿ. ಇದರ ಜೊತೆಗೆ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಪ್ರಾರಂಭಿಕದಲ್ಲಿ ಸ್ವಲ್ಪ ಮೌನವಾಗಿರೋದೇ ಉತ್ತಮ. ಯಾಕೆಂದರೆ ಪ್ರಾರಂಭಿಕ ಕ್ಷಣದಲ್ಲಾಗುವಂತಹ ಅಚಾತುರ್ಯಗಳು ನಿಮಗೆ ಸಂಜೆವರೆಗೂ ಮನಸ್ಸನ್ನು ನೋವು ಕೊಡುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಇದೆಲ್ಲವೂ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದು. ಉದ್ಯೋಗಕ್ಕಾಗಿ ಹುಡುಕ್ತಾ ಇರತಕ್ಕಂಥವ್ರಿಗೆ ಒಳ್ಳೆ ಕಡೆ ಉದ್ಯೋಗನೇ ಆಗುತ್ತೆ. ವ್ಯಾಪಾರಕ್ಕಾಗಿ ವ್ಯಾಪಾರವನ್ನು ಮಾಡಿ ಅದರಿಂದ ಲಾಭ ಗಳಿಸಬೇಕು ಅಂತಕ್ಕಂಥವ್ರಿಗೆ ಇವತ್ತು ಅಧಿಕವಾದಂತಹ ಲಾಭವೂ ಇದೆ. ಹಾಗೆ ಒಂದಷ್ಟು ವಿಚಾರಗಳಲ್ಲಿ 12ರಿಂದ 4 ತನಕ ಮಾತ್ರ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಾ ಇರುತ್ತೆ. ಆದರೆ ಈ ಸಮಯದಲ್ಲೇ ನೀವು ಎಚ್ಚರಿಕೆ ತೆಗೆದುಕೋಬೇಕಾಗತ್ತೆ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಚಾತುರ್ಯ ಎಂಬತಕ್ಕಂಥದ್ದು ಖಂಡಿತ ಇಲ್ಲ, ಎಲ್ಲವೂ ಸಾಧ್ಯ ಆಗುತ್ತೆ. ಆದರೆ ಇವತ್ತಿನ ದಿವಸ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಬಿಲ್ವಪತ್ರೆಯನ್ನು ಕೊಟ್ಟು ನಮಸ್ಕಾರ ಮಾಡಿ. ಹಾಗೆ ಒಂದಷ್ಟು ಕೆಂಪು ಕಲ್ಸಕ್ಕರೆ ಆಗಲಿ, ಹಣ್ಣು ಹಂಪಲುಗಳಾಗಲಿ ಇದು ಗುರುಗಳಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ತಾವೇ ತಮ್ಮ ಸ್ವಹಸ್ತದಿಂದ 4-6 ಜನ ಭಕ್ತರಿಗೆ ಹಂಚೋದ್ರಿಂದ ಮತ್ತಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಸುವಿರ್ತಕ್ಕಂಥವ್ರಿಗೆ, ನೊಂದಿರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಷ್ಟು ನಿಮಗೆ ಏನು ಶಕ್ತಿ ಇದೆಯೋ ಅಷ್ಟು, ಆ ಶಕ್ತಿ ಇರುವಷ್ಟು ಒಂದಷ್ಟು ದಾನ ಧರ್ಮವನ್ನು ಮಾಡಿ. ನಿಮ್ಮ ಶಕ್ತಿ ಇರುವಷ್ಟು ದಾನ ಧರ್ಮವನ್ನು ಮಾಡಿದ್ರೆ ಖಂಡಿತ ಭಗವತ್ ಕೃಪೆ ನಿಮಗೆ ಹೆಚ್ಚು ಫಲವನ್ನೇ ಸಿಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ ಗುರುಗಳೇ, ನೀವು ಚೆನ್ನಾಗಿದ್ದೀರಿ ಗುರುಗಳೇ? ನಮಸ್ತೆ ಅಮ್ಮ, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಧಾರವಾಡ ಡಿಸ್ಟಿಕ್ ಇಂದ ರೀ ಗುರುಗಳೇ. ಆಯ್ತು ತಾಯಿ, ತಮ್ಮ ಹೆಸರಮ್ಮ? ನಮ್ಮ ಹೆಸರು ಶಿಲ್ಪಾ ಅಂತಂದ್ರಿ. ಆಯ್ತು ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮೈದ್ನನ್ ಬಗ್ಗೆ ಕೇಳ್ಬೇಕಾಯ್ತ್ರಿ ಗುರುಗಳೇ. ಅವ್ರ ವಿವಾಹ ಸಮಸ್ಯೆ ಐತ್ರಿ. 5 ವರ್ಷದಿಂದ ನಾವು ಹೆಣ್ಣು ಹುಡುಕಾಡ್ತೇವ್ರಿ. ಅವ್ರಿಗೆ ಯಾವ್ದು ಇದು ಹಾಕೊಳ್ರಿ. ಆಯ್ತು ತಾಯಿ, ಗುರೂಜಿ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ, ಮಾತಾಡಿ. ಹಲೋ. ಹಲೋ ಗುರುಗಳೇ, ನಮಸ್ಕಾರ ರೀ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಹೆಸರು ಶಿಲ್ಪಾ ಅಂತಂದ್ರಿ. ನಾವು ಧಾರವಾಡ ಡಿಸ್ಟಿಕ್ ಇಂದ ರೀ ಕರೆ ಮಾಡ್ತಿರೋದ್ರಿ ಗುರುಗಳೇ. ಹೇಳಮ್ಮ. ಹಲೋ, ಹೇಳಮ್ಮ, ಮಾತಾಡು ತಾಯಿ. ನಾವು ಧಾರವಾಡ ಡಿಸ್ಟಿಕ್ ಇಂದ ರೀ ಗುರುಗಳೇ ಮಾತಾಡೋದ್ರಿ ಮೇಡಮ್. ಅವ್ ನಮ್ಮ ಮೈನೂಗ ಯಾವ್ದು ಕನ್ಯೆ ಯಾವ್ದು ಫಿಕ್ಸ್ ಆಗವಲ್ರಿ. 5 ವರ್ಷದಿಂದ ನಾವು ಹುಡುಗಿ ಹುಡುಕ್ತಾ ಇದ್ದೀವ್ರಿ ಗುರುಗಳೇ. ಹಿಂಗಾಗಿ ಅವ್ರಿಗೆ ಯಾವ್ದು ಕನ್ಯೆ ಫಿಕ್ಸ್ ಆಗವಲ್ರಿ ಗುರುಗಳೇ. ಸಂಬಂಧ ಕೇಳಬೇಕಾಗಿತ್ರಿ. ನಿಮ್ಮ ಮೈದ್ನ ಮನೇಲಿದ್ದಾರಾ? ಇದ್ದಾರ್ರಿ ಗುರುಗಳೇ. ಕೊಡಮ್ಮ, ಫೋನ್ ಕೊಡು. ಹಲೋ. ಹಾ ಗುರುಗಳೇ, 1 ನಿಮಿಷ ಕೊಡ್ತೇರಿ ಗುರುಗಳೇ. ಅಲ್ಲ ರೀ, ಈಗ ಮಾತಾಡ್ತೀವಿ. ಮಾತಾಡಿ ಗುರುಗಳು, 1 ನಿಮಿಷ ಮಾತಾಡಿ. ಹಲೋ.
ಹಲೋ 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 ಸರ್. ಹಲೋ ಹಲೋ ಗುರುಜಿ. ಹಾಂ ಹೇಳಿಪ್ಪ. ನಮಸ್ಕಾರ ಗುರುಜಿ. ನಮಸ್ತೆ. ಎಲ್ಲಿಂದ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಧಾರವಾಡದಿಂದ ಗುರುಜಿ. ಧಾರವಾಡದಿಂದ. ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರು ಹೇಳಿ. ಗುರುಜಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರು ಅಥವಾ ನಿಮ್ಮ 4 ಜನ ಸ್ನೇಹಿತರ ಹೆಸರು? ಸಿದ್ದಾರೂಢ ಗುರುಜಿ. ಅಂದರೆ ಗದಗ ಹುಬ್ಳಿ ಹತ್ರ ಅಲ್ಲ? ಗುರುಜಿ, ಹುಬ್ಳಿನ ಗುರುಜಿ. ಹಾಂ 3000 ಮಠ ಮತ್ತು ಸಿದ್ದಾರೂಢರ ಮಠ ಇಲ್ಲೆಲ್ಲ ಹೋಗ್ತಾ ಇರ್ತೀರಿ? ಹೋಗ್ತಾ ಇರ್ತಾನೆ ಗುರುಜಿ ಆಗಾಗ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಗುರುಜಿ ಹೋಗೋದು. ಯಾಕೆ? ಹೋಗ್ಬೇಕಲ್ಲ, ನಿಮ್ಮ ಗುರುಗಳನ್ನು ಅಲ್ಲಿರ್ತಕ್ಕಂಥ ಸಿದ್ದಾರೂಢ ಅಜ್ಜ ಅವ್ರನ್ನ ನೋಡ್ಕೊಂಡು ಬರ್ಬೇಕಲ್ವಾ? ಇವತ್ತು ಗುರುವಾರ, ಇವತ್ತೇ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆದಷ್ಟು ಬೇಗ ನಮಗೆ ಸ್ವೀಟ್ ಕಳಿಸ್ತೀರಿ. ನಿಮ್ಮ ಜಾತಕದಲ್ಲಿ ಗುರುಬಲ ಬಂದಾಗಿದೆ. ಗುರುಬಲ ಬಂದಾಯಿತು, ಗುರುವಿನ ಅನುಗ್ರಹ ಇದೆ. ಇನ್ನು ಆದಷ್ಟು ಬೇಗ ಇನ್ನು ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ನಿಮ್ಮ ಅತ್ತಿಗೆಯವರು ಏನಿಟ್ಟಿದ್ದಾರೋ ಆ ಪ್ರಶ್ನೆಯಲ್ಲಿ ಗುರು ಚೆನ್ನಾಗಿದ್ದಾನೆ, ಲಾಭದಾಯಕವಾಗಿದೆ. ಹಾಗೆ ನಿಮ್ಮ ಸ್ವರತರಂಗನೂ ಚೆನ್ನಾಗಿದೆ. ನೀವು ಬೇಗ ಸ್ವೀಟ್ ಕಳಿಸ್ತೀರಿ. ಇವತ್ತೇ ತಲೆಗೆ ಸ್ನಾನ ಮಾಡಿಕೊಂಡು ಸಿದ್ದಾರೂಢ ಅಜ್ಜ ಅವ್ರನ್ನ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ. ಒಳ್ಳೆಯದಾಗಿ. ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇದೇ ಬರ್ತಕ್ಕಂಥ ಭಾನುವಾರ ಕೌರ ಹುಣ್ಣಿಮೆಯ ಪ್ರಯುಕ್ತ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವನ್ನು ಮಾಡ್ತಾ ಇದ್ದೇನೆ, ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದ್ದೇನೆ. ಇನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಗಮನ ಬಿಟ್ಟು ಕೇಳ್ಕೊಳ್ಳಿ. ಅಂಕೋಲ ಕಡ್ಡಿ 4 ಅಂಕೋಲ ಕಡ್ಡಿ, ಗುರುಗಳವರು ಹೇಳಿದಾಗೆ 3 ಇಂಚಿನಷ್ಟಿದ್ರೆ ಸಾಕು. 4 ಅಂಕೋಲ ಕಡ್ಡಿ ಮತ್ತು ಬಹಳ ವಿಶೇಷವಾಗಿ ಬಿಳಿ ಸಾಸಿವೆ, ಮರಳ ಮಾತಂಗಿ, ಇನ್ನು ಕೆಂಪು ಗುಲಗಂಜಿ 4 ರಿಂದ 5 ಕಾಳು ಮತ್ತು ಕಾಳುಮೆಣಸು ಕೂಡ 4 ರಿಂದ 5 ಕಾಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಜಾಕಾಯಿ 4 ಪೀಸ್ ಬೇಕಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಕೆಂಪು ವಸ್ತ್ರ 2 ಪೀಸ್, ಒಂದು ನಿಮ್ಮ ಅಂಗೈ ಅಗಲ ಕರವಸ್ತ್ರದಷ್ಟು, ಮತ್ತೊಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು. ಇನ್ನು ಕೆಂಪು ದಾರ, ಇದೆಲ್ಲವನ್ನು ಕೂಡ ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಪೂಜಾ ಸಾಮಗ್ರಿ ಅರಿಶಿನ, ಕುಂಕುಮ, ಊದಿನ ಕಡ್ಡಿ ಮತ್ತು ಆರತಿ ಇದೆಲ್ಲವನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಕೌರ ಹುಣ್ಣಿಮೆಯ ಪ್ರಯುಕ್ತ ತಿಳಿಸ್ತಾ ಇರತಕ್ಕಂಥ ತಂತ್ರಸಾರ ತಾವು ಯಾರು ಕೂಡ ಮಿಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ತಪ್ಪದೇ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ, ಗುರುಗಳೇ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಸ್ವಾತಿ ನಕ್ಷತ್ರದಲ್ಲಿರೋರೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾವು ತಿಳಿಸಬೇಕು. ಖಂಡಿತ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋಣ. ಇವತ್ತು ಯಾರೆಲ್ಲ ಸ್ವಾತಿ ನಕ್ಷತ್ರದ ಜನನಾಗಿದ್ದೀರಿ, ಹುಟ್ಟಿರ್ತಕ್ಕಂಥ ಮಕ್ಕಳು, ಜೊತೆಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥವ್ರು, ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಮುಂಬರ್ತಕ್ಕಂಥ ಪ್ರತಿದಿನದ ಪ್ರತಿ ಕಾಲವೂ ಹೆಚ್ಚು ಯಶಸ್ಸಾಗಿ ಸಿಗಲಿ, ತಾಯಿಯ ಸಂಪೂರ್ಣ ಕೃಪೆ ನಿಮಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಏನೇ ಆದರೂ ಗುರು ಹಿರಿಯರ ಆಶೀರ್ವಾದ, ಪ್ರತ್ಯಕ್ಷ ಕಾಣತಕ್ಕಂಥ ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಕು, ನಿಮಗೆಲ್ಲವೂ ಅಲ್ಲೇ ಸಿಕ್ಕುತ್ತೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅವರ ಭಕ್ತರು ಒಂದು ಸತಿ ಯಾತ್ರೆ ಹೊರಡಬೇಕು ಅಂತ ಹೇಳ್ತಾರೆ. ಭಕ್ತರು ಯಾತ್ರೆ ಹೊರಡಬೇಕು ಅಂದಾಗ ಬಾಬಾರವರು ಒಂದು ಮಾತು ಹೇಳ್ತಾರೆ, ನೀನು ಯಾತ್ರೆ ಹೊರಡಬೇಕು ಅಂತಿದ್ಯಾ, ಆದರೆ ನಿನಗೆ ಗೊತ್ತಿಲ್ವಾ ನಿನ್ನ ಪರಿಸರದಲ್ಲಿ ಒಂದು ದೈವ ಇದೆ, ಪರಿಸರದಲ್ಲೇ ದೇವರಿದ್ದಾನೆ, ನೀನು ಮಾಡುವ ಕಾಯಕದಲ್ಲೇ ದೇವರು ನಿನ್ನ ಜೊತೆಯಲ್ಲಿದ್ದಾನೆ, ನಿನಗೆಲ್ಲವೂ ಇಲ್ಲೇ ಕಾಣಿಸ್ತಾ ಇದೆ, ಎಲ್ಲವೂ ಇಲ್ಲೇ ಇದೆ, ಆದರೂ ನೀನು ಹೊರಡಬೇಕು ಅಂತಿದೆಯಲ್ಲ ಅಂತ ಹೇಳ್ತಾರೆ. ಆಗ ಬಾಬಾರವರ ಮಾತಿಗೆ ಆತ ತನ್ನ ಪಟ್ಟ ಶಿಷ್ಯ ಹೇಳೋ ಮಾತು, ಇಲ್ಲ ಅಲ್ಲಿ ಗಂಗಾ ಅಂದರೆ ಸುಂದರವಾದಂತಹ ಗಂಗಾ ನದಿ ಹರಿತಾ ಇದೆ, ಆ ಗಂಗಾ ತೀರ್ಥದಲ್ಲಿ ಅಲ್ಲಿ ಸ್ನಾನ ಮಾಡಬೇಕು, ಅದರಲ್ಲಿ ಮಿಂದು ತೇಲಬೇಕು, ಜೊತೆಗೆ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಾರೆ. ಜೊತೆಗೆ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದು ಅಲ್ಲಿಂದ ಪ್ರಸಾದವನ್ನು ತಂದು ನಿಮಗೂ ಸಹ ಪ್ರಸಾದ ಕೊಡ್ತೇನೆ, ಅದರಿಂದ ನಾನು ಹೊರಟು ಬಿಡ್ತೇನೆ, ನನಗೆ ಆಶೀರ್ವಾದ ಮಾಡಿ ಅಂಥೇಳಿ ತನ್ನ ಶಿರವನ್ನು ಬಾಬಾರವರ ಪಾದದ ಮೇಲಿಟ್ಟು ನಮಸ್ಕರಿಸ್ತಾರೆ. ಬಾಬಾರವರ ಪಾದದ ಮೇಲೆ ಅವರ ಶಿರವನ್ನಿಟ್ಟು ನಮಸ್ಕರಿಸುವಾಗ ಅವರ ಪಾದದ ಹೆಬ್ಬೆರಳಿದೆಯಲ್ಲ, ಆ ಪಾದದ ಬಾಬಾರವರ ಪಾದದ ಹೆಬ್ಬೆರಳಿನ ತುದಿಯಲ್ಲಿ ಅಲ್ಲಿ ಗಂಗೆ ಉದ್ಭವ ಆಗ್ತಾಳೆ. ಅದನ್ನು ನೋಡಿ ತೀರ್ಥಕ್ಷೇತ್ರಕ್ಕೆ ಹೊರಡಬೇಕಾದಂಥ ನನಗೆ ಇಲ್ಲೇ ಗಂಗೆ ಸ್ನಾನ ಸಿಕ್ತು, ಇಲ್ಲೇ ಗಂಗಾಮೃತ ಇದೆ, ವಿಶೇಷವಾಗಿರ್ತಕ್ಕಂಥದ್ದಿದೆ, ನಾನು ನಂಬಬೇಕಾದ್ದು, ನಾನು ಮನಸ್ಸಲ್ಲಿರಬೇಕಾದ್ದು ನನ್ನ ಪರಿಸರದಲ್ಲಿ ಒಬ್ಬ ಗುರು ಅಂತ ನಂಬಿದ್ರೆ, ಸಂಪೂರ್ಣವಾಗಿ ನಾನು ಅವ್ರು ನಂಬಿದ್ದೇ ಆದರೆ ಎಲ್ಲವೂ ಇಲ್ಲೇ ಇದೆ ಅಂತ ನಾನು ನಂಬೋದಾದರೆ ಎಲ್ಲವೂ ನನಗೆ ಗುರು ಕಾರಣದಿಂದ ಸಿಗುತ್ತೆ ಎಂಬತಕ್ಕಂಥ ಪದವನ್ನು ಅವತ್ತು ನಾವು ತಿಳಿಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ನಂಬಿಕೆ ಬಹಳ ಮುಖ್ಯ, ನಾವು ಹಾಕುವ ಹೆಜ್ಜೆ ಬಹಳ ಮುಖ್ಯ. ಏನೇ ಆದರೂ ಹುಡುಕೊಂಡು ಎಲ್ಲೋ ಹೋಗೋದಕ್ಕಿಂತ ತಂದೆ ತಾಯಿ ಜನ್ಮ ಕೊಟ್ಟ ತಂದೆ ತಾಯಿ ಪಾದದಲ್ಲಿ ಎಲ್ಲವೂ ಸಿಗುತ್ತಲ್ಲ. ಹಾಗೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತೀರಿ, ಹುಟ್ಟುಹಬ್ಬವನ್ನು ಆಚರಣೆ ಮಾಡುವವರು ಮೊದಲು ನಿಮ್ಮ ತಲೆಗೆ ಸ್ನಾನ ಮುಗಿಸ್ಕೊಂಡು
ಇವತ್ತು ಒಂದಷ್ಟು ಸಿಹಿ ತಿನ್ನೋದಕ್ಕೂ ಮುನ್ನ ಜನ್ಮ ಕೊಟ್ಟ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆ ತಾಯಿ ಕೈಯಿಂದ ಒಂದಷ್ಟು ಸಿಹಿ ತಿನ್ನುವಂಥ ಆ ಸಮಯ ನಿಮ್ಮದಾಗಲಿ. ನೋಡಿ ಅದರ ಆನಂದವೇ ಬೇರೆ. ತಾಯಿಗೆ ಎಷ್ಟೇ ವಯಸ್ಸಾದರೂ, ಹಾಗೆ ತಾಯಿಯ ಮಕ್ಕಳು ಆ ಮಗನಿಗೆ ಎಷ್ಟೇ ವಯಸ್ಸಾದರೂ ಆತನಿಗೆ ಮಕ್ಕಳಾಗಿ ಮೊಮ್ಮಕ್ಕಳು ಬಂದರೂ ಸಹಿತ ಆ ಮಗ, ನನ್ನ ಮಗನ ಒಂಟಿ ಮಾಡಬೇಡಿ, ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಮಗನ ಪರಿಸರದಲ್ಲಿ ಆದಷ್ಟು ನನ್ನ ಮಗ ಇನ್ನೂ ಹೆಚ್ಚಿನ ಯಶಸ್ಸಾಗಿರಬೇಕು, ಆ ಮಗನ ಶ್ರೇಯಸ್ಸಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವಳು ತಾಯಿ. ಅರ್ಥ ಮಾಡ್ಕೊಳ್ಳಿ, ಮಗನ ಶ್ರೇಯಸ್ಸಿನ ಬಗ್ಗೆ ಚಿಂತನೆ ಮಾಡುವ ಗುಣ ತಾಯಿಗಿದೆ. ಅದಕ್ಕೋಸ್ಕರ ತಾಯಿಯ ಋಣವನ್ನು ಈ ಜನ್ಮದಲ್ಲಿ ನಾವು ತೀರಿಸಲಿಕ್ಕಾಗೋದಿಲ್ಲ. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋರು ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಜನ್ಮದಾತರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ತಂದೆ ತಾಯಿಯ ಋಣವನ್ನು ಈ ಜನ್ಮಕ್ಕೆ ತೀರಿಸೋಕ್ಕಾಗಲ್ಲ. ಅವರ ಭಿಕ್ಷೆ, ಅವರ ಕಾರುಣ್ಯ, ಅವರ ಆಶೀರ್ವಾದ ನಿಮಗೆ ಒಳ್ಳೆಯ ಯಶಸ್ಸಾಗಲಿ, ಶುಭವಾಗಲಿ.